ಮಾಡೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್ ಸರ್. ಒಂದು ಮೇಲ್ವಿಚಾರಣೆಯ ವ್ಯವಸ್ಥೆ ಬೇಕು ಸರ್. ಇಲ್ಲಿ ಒಂದು ಸೂಪರ್ವೈಸರಿ ಮೆಕ್ಯಾನಿಸಮ್, ಯಾರಿಗೆ ಎಷ್ಟು ಹೋಗ್ತಿರೋದು ಬಳಕೆ ಆಗ್ತಿದೆಯಾ ಇಲ್ವಾ, ಸರ್ಕಾರದ ಕಾರ್ಯಕ್ರಮಗಳ ಉದ್ದೇಶ ಪೂರೈಕೆ ಆಯ್ತಾ, ಜನರ ತೆರಿಗೆ ದುಡ್ಡನ್ನು ನಾವು ಕಲ್ಯಾಣಕ್ಕೆ ಬಳಸ್ತಾ ಇದ್ದೀವಿ, ಅದಕ್ಕೆ ನ್ಯಾಯ ಸಿಗ್ತಾ, ಇದು ಸರ್ಕಾರದ ಉದ್ದೇಶ ಆಗ್ಬೇಕು ಸರ್. ನೀವು ಅವ್ರ ಗಮನ ತರಬೇಕು. ಖಂಡಿತ ಐ ಅಗ್ರಿ ವಿತ್ ಯು. ನಾಟ್ ಓನ್ಲಿ ಫುಡ್ ಡಿಪಾರ್ಟ್ಮೆಂಟು, ಈ ರಾಜ್ಯ ಸರ್ಕಾರದ ಸುಮಾರು 40 ಇಲಾಖೆಗಳು ಏನೇನಿದೆ, ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ದುರುಪಯೋಗ ಆಗೋಂಥದ್ದು, ಇನ್ಕ್ಲೂಡಿಂಗ್ ಈಗ BBMPನಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಹಿಂದೆ 20,000 ಕೋಟಿ ಹಗರಣ ಏನು ಟೆಂಡರ್ ಶುರು ಮತ್ತೊಂದು ಏನೆಲ್ಲ ನಾವೆಲ್ಲ ಪ್ರಶ್ನೆ ಎತ್ತಿದ್ದೇವೆ, ಅವೆಲ್ಲ ರೆಕ್ಟಿಫೈ ಆಗೋಂಥ ಕೆಲಸಗಳು ಆಗಬೇಕಾಗತ್ತೆ. ಇವತ್ತು ಬರೀ ಫುಡ್ ಗ್ರೈನ್ಸ್ಗೆ ಸಂಬಂಧಪಟ್ಟಂತೆ ದುರುಪಯೋಗ ಆಗೋದು ತಾವೇನು ಸುದ್ದಿ ಆಗಿದೆ, ಅದನ್ನು ಸ್ವಾಗತ ಮಾಡ್ತಾ ನಾನು. ಇವತ್ತು RR ನಗರದಲ್ಲಿ ಸುಮಾರು 7-8 ಜನ ಇಂಜಿನಿಯರ್ಗಳು ಸಸ್ಪೆಂಡ್ ಆಗಿದ್ದಾರೆ. 118 ಕೋಟಿ ಬಿಲ್ಲೇ ಆಗಿ ಕೆಲಸನೇ ಆಗಿಲ್ಲ, ಬಿಲ್ ಮಾಡಿ ತೊಗೊಂಡಿದ್ದಾರೆ. ಆ ಥರದ್ದು ಅವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡೋಂಥದ್ದಾಗಿದೆ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ತನಿಖೆಗೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟು 15 ದಿವಸದಲ್ಲಿ ವರದಿ ಮಾಡಬೇಕು ಅಂತೇಳಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. PSA ಹಗರಣಕ್ಕೆ ಸಂಬಂಧಪಟ್ಟಂತೆ ಅದೊಂದು ತನಿಖೆ ಆಗಬೇಕಂತೇಳಿ ಈಗ ಅದನ್ನು ಗೃಹಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ಸನ್ಮಾನ್ಯ ಮಹದೇವಪ್ಪನವರು, SC ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆನಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಒಂದೊಂದಾಗಿ ಎಲ್ಲ ವಿಚಾರಗಳನ್ನ ತಗೋತಾ ಇದೆ. ಇದು ಸರ್ಕಾರವನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಆಗಬೇಕು. ಮತ್ತು ಯಾರೇ ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳನ್ನ, ಸರ್ಕಾರಿ ಟೆಂಡರ್ಗಳನ್ನ ಸರ್ಕಾರದ ದಾರಿ ತಪ್ಪಿಸಿ ಮೋಸ ಮಾಡೋವಂಥದ್ದು ನಿಲ್ಲಬೇಕಾಗುತ್ತೆ. ಈಗಾಗಲೇ ದ ಸಿಸ್ಟಮ್ ಈಸ್ ಇನ್ ಎಕ್ಸಿಸ್ಟೆನ್ಸ್, ಆಲ್ರೆಡಿ ಇದೆ. ಅದನ್ನು ಸರಿದಾರಿಗೆ ತಂದು ಚುರುಕು ಮುಡಿಸುವಂಥದ್ದು. ಈಗ ಲೋಕಾಯುಕ್ತದ್ದು ಅದು ಒಂದು ಬೇರೆ. ನಾನು ಲೋಕಾಯುಕ್ತದ ಮೇಲೆ ಸರ್ಕಾರದ ಜವಾಬ್ದಾರಿನ ವರ್ಗಾವಣೆ ಮಾಡೋದಕ್ಕೆ ನಾನು ಬಯಸೋದಿಲ್ಲ. ಸರ್ಕಾರದಲ್ಲಾಗದಂಥ ಲೋಪಗಳನ್ನ ಸರ್ಕಾರ ತನಿಖೆ ಮಾಡಿ, ನೀವು SIT ಮಾಡ್ತಿರೋ ಅಥವಾ ಇಲಾಖೆ ವಿಚಾರಣೆ ಮಾಡ್ತಿರೋ ಅಥವಾ ಇಲಾಖೆಗಳಿಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟು ಅಧಿಕಾರಿಗಳ ಮೂಲಕ ಕ್ರಮ ಮಾಡ್ತಿರೋ. ಯಾಕೆಂದರೆ ನಿಮ್ಮ ರಿಪೋರ್ಟ್, ಈಗ ಕೋಲಾರದ ರಿಪೋರ್ಟ್ ಹೇಳಿದ್ರು, ನಮಗೆ ಎಷ್ಟಿತ್ತು ಅಂತ ಮಾಹಿತಿ ಇಲ್ಲ, ಅಧಿಕಾರಿಗಳೇ ಮಾಹಿತಿ ಕೊಟ್ಟರು. 70 ಚೀಲ ಅಲ್ಲಿ ಸಿಕ್ಕಿದೆ, ಮತ್ತು ಇದು ಖಾಸಗಿಯಿಂದ ಬಂದಿದೆ, ಎಲ್ಲಿಂದ ಬಂದಿದೆ ಅಂತೇಳಿ ತನಿಖೆ ಆಗ್ತಾ ಇದೆ. ಮಹಜರ್ ಮಾಡಿದ್ದಾರೆ, ಮೇಲ್ನೋಟಕ್ಕೆ ಪಡಿತರ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಈ ಥರದ ಕ್ರಮ ಆಗಿದೆ ಅಂತೇಳಿ. ಅಂದರೆ ನಿಮ್ಮಲ್ಲಿ ಮಾಹಿತಿ ಬಂದ ತಕ್ಷಣ ಅವರು ಹೋಗಿ ರೈಡ್ ಮಾಡಿ ಅದನ್ನೆಲ್ಲ ಸೀಸ್ ಮಾಡಿ ಮಹಜರ್ ಮಾಡಿದ್ದಾರೆ. ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ದೇ ಹ್ಯಾವ್ ಟು ಫೈಲ್ ಎ ಪೊಲೀಸ್ ಕಂಪ್ಲೇಂಟ್ ಇಂದ ಸಂಬಂಧಪಟ್ಟಂಥ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಒಂದು ದೂರನ್ನು ದಾಖಲು ಮಾಡಬೇಕಾಗುತ್ತೆ. ಆ ಯಾರು ಫ್ಲೋರ್ ಮಿಲ್ ಓನರ್ ಇದ್ದಾರೆ ಮತ್ತು ಅವ್ರ ಮೂಲಕ ಹೇಳಿಕೆಯನ್ನು ತೊಗೋಬೇಕಾಗುತ್ತೆ, ಯಾರು ಸಪ್ಲೈ ಮಾಡಿದ್ದಾರೆ, ಎಲ್ಲಿಂದ ಬಂತಂತೇಳಿ. ಅದು ಯೂಶುವಲ್ ಕೋರ್ಸಲ್ಲಿ ಆಗುತ್ತೆ, ಅದು ಮಾಡ್ತಾರೆ, ಅದರಿಂದ ಪ್ರಶ್ನೆ ಅಲ್ಲ. ಈ ಥರದ್ದು ಎಲ್ಲೇ ಇದ್ದರೂ, ನೀವು ಕೋಲಾರ ಇರ್ಬೋದು, ನೀವು ವಿಜಯಪುರ ಪ್ರಸ್ತಾಪ ಮಾಡಿದ್ದೀರಾ, ಬಾಗಲಕೋಟೆ ಪ್ರಸ್ತಾಪ ಮಾಡಿದ್ದೀರಾ, ಎಲ್ಲಿದ್ರೂ ಸಹ ಇದನ್ನು ತಡಿಬೇಕಾಗತ್ತೆ. ಅದು ಸಾರ್ವಜನಿಕರ ಹಣ ಇರುತ್ತೆ ಮತ್ತು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮಗಳಿದೆ. ಈ ಕ್ರಮಗಳನ್ನ ದುರುಪಯೋಗ ಮಾಡಿಕೊಂಡು ಯಾರೋ ದಲ್ಲಾಳಿಗಳು ಅಥವಾ ಯಾರೋ ಬಂಡವಾಳಶಾಹಿಗಳು ಅಥವಾ ಯಾರೋ ಇವರು ರೈಸ್ ಮಿಲ್ನವರು ದುರುಪಯೋಗ ಮಾಡೋಂಥದಕ್ಕೆ ಎಲ್ಲೂ ಅವಕಾಶ ಕೊಡ್ಕೊಡೋದು. ಅದು ಕೋಲಾರ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಥರದ ಇವನ್ನ ಸಹಿಸೋದಿಲ್ಲ. ಖಂಡಿತ ಕ್ರಮವನ್ನು ತಗೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಚರಣಗೌಡ್ರೆ, ಸರ್ಕಾರದ ಜವಾಬ್ದಾರಿ ಇಲ್ಲಿಂದ ಶುರು ಅಂತ ನಾನು ಹೇಳ್ತಾ ಇರೋದು. ಇಲ್ಲ, ಈಗ ಸರ್ಕಾರದ ಜವಾಬ್ದಾರಿ ಅವ್ರಿಗಾಗಲೇ 2013ಇಂದ 2018ರವರೆಗೂ ಇದ್ದರು. ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ ಚಾರ್ಟು ಇದೆ. ಜವಾಬ್ದಾರಿ ಎಲ್ಲ ಇವತ್ತಿಂದನೇ ಶುರು ಅಲ್ಲ, ಇದಕ್ಕೆ ಮುಂಚೆನೇ ಬಂದಿದ್ದಿನಿಂದನೇ ಶುರು ಆಗಬೇಕಾಗಿತ್ತು. ಅವ್ರೇನೋ ಶುರು ಅಂತ ಹೇಳಲಿ. ರಮೇಶ್ ಬೊಮ್ಮಣ್ಣವರು ಯಾವಾಗಲೂ ಹೇಳ್ತಾರೆ ವಿರೋಧ ಪಕ್ಷದವರು ಸೋತಿದ್ದಾರೆ, ಹತಾಶೆಯಿಂದ ಮಾತಾಡ್ತಾರೆ ಅಂತ. ನೋಡಿ, ನಿಮ್ಮದು 548ಕ್ಕೆ 400 ಚಿಲ್ಲರೆ ಗೆದ್ದಿದ್ದಂಥ ಪಕ್ಷ ನಿಮ್ಮದು ಈ ದೇಶದಲ್ಲಿ. ನೀವು 44 ಸೀಟಿಗೆ ಬಂದಾಗ ನೀವೇ ಹತಾಶರಾಗದೆ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀರಾ ಅಂದರೆ ನಾವು ಯಾವತ್ತೂ 400 ಸೀಟ್ನೂ ನೋಡಿದವರಲ್ಲ, 123 ನೋಡಿದವರಲ್ಲ, 115 ನೋಡಿದಲ್ಲ. ನಮ್ಮದಿನ್ನ ಹೋರಾಟದ ಪಕ್ಷ. ನಾವು ಸಂಪೂರ್ಣವಾಗಿ ಜನಬೆಂಬಲ ಪಡೆದು ನಾವು ಅಧಿಕಾರ ಮಾಡಿದವರೆಲ್ಲ. ನಾವ್ಯಾಕೆ ಹತಾಶರಾಗೋಣ? ನಮ್ಗೆ ಹತಾಶ ಮನೋಭಾವನೆ ಇಲ್ಲ ಆ ಥರದ್ದು. ನಾವು ಒಂದು ವಿರೋಧ ಪಕ್ಷವಾಗಿ, ನೀವು ಹೇಳ್ತಾ ಇದ್ರು ಡಯಾಬಿಟಿಕ್ ಅಂತ. ನಾನು ಡಯಾಬಿಟಿಕ್ ಇಂಟೆನ್ಷನಲಿ ನಾನು ಅದೊಂದು ರೋಗದ್ದು ಹೇಳಿದೆ. ಒಬ್ಬ ಮನುಷ್ಯನಿಗೆ ನಾನು 10 kg ಅಕ್ಕಿ ಕೊಟ್ಬಿಡ್ತೀನಿ, ಅವ್ರ ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ, ಜವಾಬ್ದಾರಿ ಇದು. ಅದು ಸರ್ಕಾರಕ್ಕೆ ಆರೋಗ್ಯನೂ ಅಷ್ಟೇ ಕಾಳಜಿ ಇರಬೇಕಲ್ವಾ? ನಾನು 10 kg ಅಕ್ಕಿ ಕೊಟ್ಬಿಡ್ತೀನಿ, ಇದು ವಿತಂಡವಾದ ಅಂತ ಅಂದರೆ 10 kg ಅಕ್ಕಿ ಬದಲು ನ್ಯಾಷನಲ್ ಫುಡ್ ಕೌನ್ಸಿಲ್ ಏನು ಹೇಳಿದೆ, ಆಲ್ಟರ್ನೇಟಿವ್ ನಿಮಗೆ ಬೇರೆ ಗ್ರೈನ್ಸ್ ಇದೆ ಕೊಡಿ ಅಂತ ಹೇಳಿದೆ. ನಾನು ಅದನ್ನು ತೊಗೊಳೋದೇ ಇಲ್ಲ. ವಿ ಹ್ಯಾವ್ ಕಮಿಟೆಡ್ 10 kgs, ನಾವು 10 kgsೇ ಕೊಡ್ತೀವಿ ಅಂದರೆ ಕೊಡಿ. ಸದನದಲ್ಲಿ ನೀವು ವಾದ ಮಂಡಿಸ್ಬೇಕಾದ್ರೆ
ಅಂಥ ಪುಣ್ಯಾತ್ಮರು ಇದಾರ ತೊಗೊಂಡು ಇಲ್ಲ ಇವ್ರು ಕೇಳಿದರು ಒಳ್ಳೆ ಟೆಕ್ನಿಕಾಲಿಟಿ ಇದು, ನಾವು ಇದನ್ನು ಹೇಳೋದೇ ಇಲ್ಲ ಅಂತ. ಬಡವ್ರಿಗೆ ಕಾಳಜಿ ಇಲ್ಲ ಬಿಡ್ರಿ, ಇವಾಗಲೇ ಸುಮ್ಮನೆ ಬಡವ್ರು ನೋಡ್ರಿ, ಬಡವ್ರಿಗೆ ಅನ್ನದ ಮೇಲೆ ಕಲ್ಲಾಗ್ತಾ ಇದ್ದಾರೆ. ಇಂಥ ಮನಸ್ಥಿತಿಗಳಲ್ಲಿ ನೀವು ಚರ್ಚೆಗೆ ಕರೆದು ಆ ಚರ್ಚೆನ ನೀವು ತಗೊಂಡು ಸದನದಲ್ಲೆಲ್ಲ ಇನ್ನೊಂದು ಕಲ್ಲೂ ಮಂಡಿಸೋಣ, ಮೇಲ್ಮನೆ ಕೆಳಮನೆ ಏನೇನಿದೆ ಎಲ್ಲದರಲ್ಲೂ ಮಂಡಿಸೋಣ, ಏನು ತೊಂದರೆ ಇಲ್ಲ, ಹೇಳೇ ಬಿಡೋಣ. ನೀವು ಇಷ್ಟು ದಿನದಿಂದ ನಾವು ಕೇಳ್ತಾ ಇದ್ದೀವಿ, ಯಾಕೆ 10 ಪ್ರತಿಷ್ಠೆ ವಿಷಯ ಆಗಬಾರ್ದು. ಹೌದು, ಹತ್ತೆ ಕೊಡಬೇಕು. ಪ್ರತಿಷ್ಠೆ ಆಗಿದೆ. ನಾವು ಅವತ್ತೇ ಕೇಳಿದ್ವಿ, ವೈ ನಾಟ್ 9.5, ವೈ ನಾಟ್ 11.5, ಹೌ ಡು ಯು ಅರೈವ್ ದ ರೌಂಡ್ ಫಿಗರ್ ಆಫ್ 10 kgs ಆನ್ ವಾಟ್ ಗ್ರೌಂಡ್ಸ್ ಯು ಅರೈವ್ಡ್ ದಿಸ್? ನೀವು ಕೇಳಿದ್ವಿ, ಇದಕ್ಕೆ ಯಾರು ಟೆಕ್ನಿಕಾಲಿಟಿ ಹೇಳಲ್ಲ, ನಾವು ಹಸಿದವ್ರಿಗೆ ಹೊಟ್ಟೆ ತುಂಬಿಸ್ತೀವಿ. ಏನು ವೈಟ್ ರೈಸ್ ಹಾಕ್ಬಿಟ್ಟು ಹೊಟ್ಟೆ ತುಂಬಿಸ್ಬಿಟ್ರೆ ಮನುಷ್ಯ ಬದುಕೋಕ್ಕಾಗತ್ತಾ? ಇವತ್ತಿನ ಆರೋಗ್ಯ ಪರಿಸ್ಥಿತಿಗಳಲ್ಲಿ ನಾವು ಊಟ ಮಾಡೋರಾಗಿ ಅದರದ್ದು ಸೈಡ್ ಎಫೆಕ್ಟ್ಗಳೇನು ಎಲ್ಲ ನೋಡಿದ್ದೀವಿ. ಕೂಲಿ ಮಾಡೋರಿಗೆ ಮಾತ್ರ 10 kg ಅಕ್ಕಿ ಹಾಕಿ ಚೆನ್ನಾಗಿ ತಿನ್ನಿಸ್ಬಿಟ್ಟು ಅವ್ರ ಆರೋಗ್ಯದ ಕಾಳಜಿ ಏನಿಲ್ಲ ಅಂದರೆ ಅದನ್ನು ವಿತಂಡವಾದ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡಿ, ಸೋಲು ಗೆಲುವು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮಾತಾಡೋರು ಸೋತಿರೋರ ಬಗ್ಗೆ ವಿಕೃತವಾಗಿ ಮಾತಾಡಿದ್ರೆ ಅದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಸೋಲು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷನ ಯಾರು ಸಮಾನವಾಗಿ ನೋಡ್ತಾರಲ್ಲ, ಹತಾಶೆ ಇನ್ನೊಂದು ಅಂತ ಮಾತಾಡದೇ ಇದ್ರೆ ಅದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕೊಡುವಂತ ಒಂದು ಬೆಲೆ. ರೈಟ್. ರಘು, ಈಗ ಮುಂದಿನ ಕ್ರಮ ಅನ್ನೋದು ಯಾವಾಗ ಆಗುತ್ತೆ? ಈ ಪಡಿತರ ಚೀಲಗಳು ಬರೀ ಚೀಲಗಳೇ ಆಗಿತ್ತ, ಅದ್ರಲ್ಲಿ ಅಕ್ಕಿ ಇತ್ತ ಇಲ್ವಾ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ? ಈ ವರದಿಯ ಮುಂದಿನ ಪರಿಣಾಮಕಾರಿ ಹಂತ ತಲುಪೋದು ಯಾವಾಗ? ಖಂಡಿತ ನಿಖಿಲ್ ಸರ್, ಈ ಒಂದು ಕ್ರಮ ಈಗ ಆಗ್ಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ರೈಸ್ ಮಿಲ್ಗಳಿಗೆ ಬರ್ತಕ್ಕಂತ ಅಕ್ಕಿ ಮೇಲೆ ಕೂಡ ಇವಾಗ ನಿಗಾ ಇಡಬೇಕಾಗಿರುತ್ತೆ. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ರೈಸ್ ಮಿಲ್ಗಳು ರನ್ ಆಗ್ತಾ ಇರುವಂತದ್ದು. ಈಗ ಪ್ರಮುಖವಾಗಿ ಈ ಹಿಂದೆ ಅಧಿಕಾರಿಗಳು ಹೇಳ್ತಾ ಇದ್ರು, ನಮ್ಗೆ ಸರ್ಕಾರಿ ಏನು ಚೀಲಗಳು ಸಿಗ್ತಾ ಇರ್ಲಿಲ್ಲ, ಅಂದ್ರೆ ಅದ್ರಲ್ಲಿ ಅಕ್ಕಿ ಇದ್ರೆ ಮಾತ್ರ ಕ್ರಮ ತಗೊಳಕ್ ಆಗುತ್ತೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಈಗ ಅಕ್ಕಿಯನ್ನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಈಗ ಅವರ ಲ್ಯಾಬ್ಗೆ ರವಾನಿಸ್ತಾರೆ. ಅಲ್ಲಿಂದ ಏನು ಸುಮಾರು 3 ದಿನಗಳಿಗೂ ಹೆಚ್ಚು ಕಾಲ ಆ ಒಂದು ತದನಂತರವಾಗಿ ಈಗ ರಿಪೋರ್ಟ್ ಅನ್ನು ಸಿಗುತ್ತೆ. ನಂತರ ಏನಾದ್ರು ಅದು ಪ್ರೂವ್ ಆಯ್ತು ಅಂತಂದ್ರೆ ಏನು ಪರ್ಮನೆಂಟ್ ಆಗಿ ಆ ಒಂದು ಏನು ಗೋಡನ್ಗೆ ಒಂದು ಸೀಲ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಕಳೆದ ಒಂದು 2 ವರ್ಷದಿಂದ ಏನು ಜಿಲ್ಲಾಧಿಕಾರಿ ಸೆಲೋಮಣಿ ಇದ್ದಾಗ ಅವರು ಮಾಸ್ ರೈಡ್ ಅನ್ನ ಒಂದ್ಸಲಿ ಮಾಡಿದ್ರು. ಆಗ ಸುಮಾರು 1000 kg ಅಕ್ಕಿ ಕೂಡ ಅಲ್ಲಿ ಸಿಕ್ಕಿತ್ತು. ಅದು ಪಡಿತರ ಅಕ್ಕಿ ಅಂತ ಪ್ರೂವ್ ಆದ್ಮೇಲೆ ಅವರಿಗೆ ಅದಕ್ಕೆ ದಂಡವನ್ನು ಕೂಡ ಕಟ್ಟಿದ್ರು, ಮತ್ತೆ ಅಂತ ಗೋಡನ್ನು ಕೂಡ ಇನ್ನೂ ಕೂಡ ಮುಚ್ಚಿರೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಈಗ ಏನು ಕಟ್ಟುನಿಟ್ಟಾಗಿ ಒಂದು ಕ್ರಮವನ್ನು ತಗೊಳ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂತ ಅಕ್ಕಿ ಏನಿದೆ ಅದು ಕಾಲಕ್ಕೆ ತಕ್ಕಂತೆ ಈಗ ಮಾನಿಟರ್ ಆಗ್ತಾ ಇರ್ಬೇಕು, ಮತ್ತೆ ಅಕ್ಕಿ ಎಲ್ಲಿಂದ ಬರುತ್ತೆ ಅಂತಕ್ಕಂಥ ಮಾಹಿತಿನ ಕೊಡ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಯಾವ್ದೊಂದು ಸಮಯದಲ್ಲಿ ರೈಡ್ ಆದ್ಮೇಲೆ ಆಗಿರ್ಬೋದು, ಮತ್ತೆ ಅಧಿಕಾರಿಗಳು ಏನು ದಿಢೀರಂತ ದಾಳಿ ಮಾಡಿದ್ಮೇಲೆ ಈಗ ಅಕ್ಕಿಯನ್ನ ಲೆಕ್ಕವನ್ನು ಕೊಡ್ತಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಳನ್ನು ಕೂಡ ಕೊಡ್ತಾರೆ. ಅದಕ್ಕೆ ಬೇರೆ ರಾಜ್ಯದ ಒಂದು ಬಿಲ್ಗಳನ್ನು ಕೊಡುವಂತ ಕೂಡ ಕೆಲಸ ಆಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಸಂಬಂಧಪಟ್ಟಂತೆ ಬಂಗಾರಪೇಟೆಯಲ್ಲಿ ಎಸ್ಪೆಷಲಿ ಅಲ್ಲಿ ನಿಗಾವನ್ನು ಇಡಬೇಕಾಗಿರುತ್ತೆ. ಈಗ ಏನ್ ಅಧಿಕಾರಿಗಳು ಹೇಳೋ ಪ್ರಕಾರ 3 ದಿನಗಳ ನಂತರ ನಮ್ಗೆ ಒಂದು ಲ್ಯಾಬ್ ರಿಪೋರ್ಟ್ ಬರುತ್ತೆ. ತದನಂತರ ನಾವು ಈಗ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಯ್ತು, ನೀವು 11 ದಿನ ಇದನ್ನ ಹಿಂಬಾಲಿಸಿ ನೀವು ಏನ್ ವರದಿ ಮಾಡಿದ್ದೀರಿ ರಘು, ನೀವು ನಿಮ್ಮ ಅನುಭವದಲ್ಲಿ ಹೇಳಿ. ಅಕ್ಕಿ ಇಲ್ಲದೆ ಬರೀ ಚೀಲ ಬರೋದಕ್ಕೆ ಸಾಧ್ಯನಾ? 1-2 ಚೀಲ ಪ್ರಶ್ನೆ ಬೇರೆ, 70ಕ್ಕೂ ಹೆಚ್ಚು ಚೀಲ ಬರೋದು ಸಾಧ್ಯನಾ? ನಿಖಿಲ್ ಸರ್, ಈಗ ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಸುಮಾರು 10 ರೈಸ್ ಮಿಲ್ಗಳಿದೆ. ಆ ರೈಸ್ ಮಿಲ್ಗಳು ಅದರ ಗಾತ್ರ ನೋಡೋದಾದ್ರೆ ಸುಮಾರು ಎಕರೆಗಟ್ಟಲು ವಿಸ್ತಾರದಷ್ಟು ಈಗ ಅಲ್ಲಿರ್ತಕ್ಕಂಥ ಒಂದು ರೈಸ್ ಮಿಲ್ ಇರ್ತಕ್ಕಂಥದ್ದು. ಈಗ ಟ್ರಾನ್ಸ್ಪರೆಂಟ್ ಆಗಿ ನಾವು ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿದ್ವಿ, ಒಂದೇ ಒಂದು ಬಾರಿ ನಮ್ಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಿ, ಅಕ್ಕಿಯನ್ನ ನೀವು ಯಾವ ತರ ಒಳಗಡೆ ಏನು ಸೀಲ್ ಮಾಡ್ತೀರಾ, ಮತ್ತೆ ಅದನ್ನ ಅಕ್ಕಿ ಮತ್ತೆ ಏನು ಮೂಟೆಗಳಾಗಿ ಪರಿವರ್ತನೆ ಮಾಡ್ತೀರಾ, ಅಂದ್ರೆ ಕಮರ್ಷಿಯಲ್ ರೈಸ್ ಆಗಿ ಪರಿವರ್ತನೆ ಮಾಡ್ತೀರಾ ಅಂತಕ್ಕಂಥದ್ದನ್ನ ಶೂಟ್ ಮಾಡ್ತೀವಿ, ಒಂದೇ ಒಂದು ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅವರದೇ ಒಂದು ರೈಸ್ ಮಿಲ್ ಅಲ್ಲಿ ನಮಗೆ ಅವರು ಅವಕಾಶನೇ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಬರ್ತಕ್ಕಂಥ ಕ್ಯಾಂಟರ್ ಅಲ್ಲಿ ಬಣ್ಣದ ಒಂದು ಅಕ್ಕಿ ಮೂಟೆಗಳಿತ್ತು. ಅಂತಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಅಕ್ಕಿಯನ್ನ ಶೇಖರಣೆ ಮಾಡಿ ಅಥವಾ ಬೇರೆ ಚೀಲಗಳಿರ್ತಕ್ಕಂಥ ಅಕ್ಕಿಯನ್ನ ಮತ್ತೊಂದು ಚೀಲಕ್ಕೆ ಹಾಕಿ ಅಲ್ಲಿಗೆ ತಗೊಂಡ್ಬರುವಂತ ಕೆಲಸ ಆಗ್ತಿದೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ನಮ್ಗೆ ತಿಳಿದು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಸರ್ಕಾರಿ ಚೀಲಗಳು ತಗೊಂಡ್ಬಂದ್ರೆ ಯಾರಾದ್ರೂ ನೋಡಿದ್ರೆ ಅದನ್ನ ವಿಡಿಯೋ ಮಾಡಿದ್ರೆ ಅಥವಾ ಫೋಟೋವನ್ನು ಮಾಡಿದ್ರೆ ಸಮಸ್ಯೆ ಆಗುತ್ತಕ್ಕಂಥ ಮಾಹಿತಿ ಈಗಾಗ್ಲೇನೆ ಎಲ್ರು ಕೂಡ ಈಗ ಅಲ್ಲಿ ಜಗತ್ ಜಾಹೀರಾಗಿರುವಂತದ್ದು. ಅದಕ್ಕಾಗಿ ಅವರು ಬೇರೆ ಚೀಲಗಳಲ್ಲಿ ಈಗ ಅಕ್ಕಿಯನ್ನ ತಗೊಂಡ್ಬರ್ತಾರೆ. ಇವತ್ತು ಪ್ರಮುಖವಾಗಿ ನಾವು ರೈಸ್ ಮಿಲ್ ಮೇಲೆ ದಾಳಿ ಆದ ಸಮಯದಲ್ಲಿ ಅಲ್ಲಿ ಸುಮಾರು 1000 ಒಂದು ಚೀಲಗಳಿತ್ತು, ಅಂದ್ರೆ ಬೇರೆ ಬೇರೆ ಕಲರ್ ಚೀಲಗಳಿತ್ತು. ಅಂತಂದ್ರೆ ಈಗ ಅಕ್ಕಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಬೇರೆ ಚೀಲಗಳಲ್ಲಿ ಅಕ್ಕಿ ಬರುತ್ತೆ. ಹಾಗಾಗಿನೇ ನಾವು ಈಗ ಪ್ರಮುಖವಾಗಿ ಎಲ್ಲರೂ ಕೂಡ ಬಂಗಾರಪೇಟೆಯಲ್ಲಿ ಮಾತಾಡ್ತಾರೆ, ಇಲ್ಲಿ ಬರ್ತಕ್ಕಂಥದ್ದು ಕೇವಲ ಪಡಿತರ ಅಕ್ಕಿನೇ ಬರುತ್ತೆ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಭತ್ತ ಬೆಳೆದಿಲ್ಲ. ಬೇರೆ ಕಡೆಯಿಂದ ಭತ್ತ ತೆಗೆದುಕೊಂಡು ಬಂದು ಇಲ್ಲಿ ಅಕ್ಕಿಯನ್ನ ಮಾಡಿ ಅದನ್ನ ಮತ್ತೆ ಪಾಲಿಶ್ ಮಾಡಿ ಮಾರಾಟ ಮಾಡಿದ್ರೆ
ನಿಜವಾಗ್ಲೂ ಕೂಡ ಅವರಿಗೆ ಲಾಭ ಸಿಗೋದಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಅದಕ್ಕಾಗಿನೇ ಸಲೀಸಾಗಿಸುವಂತಹ ಅಕ್ಕಿ ಅದ್ರ ಪಡಿತರ ಅಕ್ಕಿನೇ ಆಗಿರ್ಬೋದು ಅಂತ ಆ ಅಕ್ಕಿನ ತಗೊಂಡ್ಬಂದು ಅದನ್ನ ಪಾಲಿಶ್ ಮಾಡಿ ಬೇರೆ ಬೇರೆ ಬ್ರಾಂಡ್ ಗಳಾಗಿ ಅದಕ್ಕೆ ಒಂದು ಮೂಟೆಯನ್ನ ತಯಾರು ಮಾಡಿ ಮತ್ತೆ ಲೇಬಲ್ ಗಳನ್ನ ಹಾಕಿ ಎಕನಾಮಿಕಲಿ ವರ್ಕೌಟ್ ಆಗ್ಬೇಕು. ಯಾರು ಈ ಕಳ್ಳದಂಧೆಯಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಲಾಭ ಸಿಗಬೇಕು ಅಂದ್ರೆ ಅಂಗಡಿಯಿಂದ ಅಕ್ಕಿ ತಗೊಂಡ್ಬಂದು ಬೇರೆ ಕಡೆ ಬೆಳಿತಿರೋಂಥ ಅಕ್ಕಿನ ತಗೊಂಡ್ಬಂದ್ರೆ ಅದು ಆಗೋದಿಲ್ಲ. ಇವರು ಒಂದು ಸಬ್ಸಿಡೈಸ್ಡ್ ರೇಟಲ್ಲಿ ಸಿಗ್ತಿರುವಂಥ ಅಕ್ಕಿ ಅಥವಾ ಉಚಿತವಾಗಿ ಸಿಗ್ತಿರುವಂಥ ಈ ಪಡಿತರ ಅಕ್ಕಿಯನ್ನೇ ಪಡ್ಕೊಂಡು ಅದನ್ನು ತಂದು ಇಲ್ಲಿ ಪಾಲಿಶಿಂಗು ಇನ್ನೊಂದು ಮತ್ತೊಂದು ಮಾಡಿದಾಗ ಮಾತ್ರ ಅವರಿಗೂ ಲಾಭ ಆಗುವಂಥ ಸಾಧ್ಯತೆ ಇರುವಂಥದ್ದು ಭಾಳ ಮುಖ್ಯವಾದಂಥ ಒಂದು ಅಂಶವನ್ನು ನೀವೇನು ಉಲ್ಲೇಖ ಮಾಡಿದ್ದೀರಿ ರಘು. ಭತ್ತನೇ ಬೆಳೀದೇ ಇರೋವಂಥ ಜಿಲ್ಲೆನಲ್ಲಿ 10 ರೈಸ್ ಮಿಲ್ಲು ಹೆಂಗೆ ಇವೆಲ್ಲ ಕೆಲಸ ಮಾಡಿ ಅಲ್ಲಿರುವಂಥ ಜನರಿಗೆ ಸಂಬಳ ಕೊಟ್ಟು ಕೆಲಸದಲ್ಲಿ ಇರೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಾತ್ರ ಆಗಿದೆ ಅನ್ನೋದು ನಮ್ಮ ಕುತೂಹಲವನ್ನು ಕೂಡ ಕೆರಳಿಸಿರುವಂಥದ್ದು. ನಿಮ್ಮ ಸಮಯಕ್ಕಾಗಿ ಧನ್ಯವಾದ ರಘು. ನಾನಿಲ್ಲಿ ಚರ್ಚೆನ ಮುಂದುವರಿಸ್ತಿರುವಂಥದ್ದು ರಾಜ್ಯ ಮತ್ತು ಕೇಂದ್ರದ ನಡುವಿನ ಈ ಅಕ್ಕಿಯ ಕಾಳಗದ ವಿಷಯದಲ್ಲಿ. ಸರ್, ಇವಾಗ ಎಲ್ಲಿಗೆ ಬಂತು? ಕೇಂದ್ರ ಹೇಳ್ತಿದೆ ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಅನ್ನಭಾಗ್ಯನ ತಡೆ ಹಿಡಿಯೋದಕ್ಕೆ ಅಂತಲೇ ಇವತ್ತಿಗೂ ನಿಮಗೆ ಅನ್ನಿಸ್ತಾ ಇದೆಯಾ? CT ರವಿ ಅವ್ರು ಕೇಳಿದ್ರು, ಕಮಿಟ್ಮೆಂಟ್ ಲೆಟ್ರ್ ತೋರಿಸಿ, ಮುಖ್ಯಮಂತ್ರಿಗಳು ಲೆಟ್ರ್ ಆಚೆ ಹಾಕಿದ್ದಾರೆ. ಆದರೆ ಅವತ್ತಿನ ದಿನ ಕೇಂದ್ರ ಸರ್ಕಾರ FCI ಕೇಳ್ಬಿಟ್ಟೆ ನಿರ್ಧಾರ ಮಾಡಲ್ವಲ್ಲ ಸರ್. ಕೇಂದ್ರ ಸರ್ಕಾರ ತನ್ನ ಒಂದು ಅಧಿಕಾರದಲ್ಲಿ ತನಗೆ ಬೇಕಾದಂಗೆ ದೇಶ ಜನರ ಹಿತಾಸಕ್ತಿಯ ದೃಷ್ಟಿಯಿಂದ ಮಾಡಿದ್ದಾರೆ ಅಂತ ನಾವು ಅನ್ಕೋಬೋದಾ? CT ರವಿಯವರಾಗಲಿ ಸಂಸದ ಸೂರ್ಯವರಾಗಲಿ ಬಹುತೇಕ ತಪ್ಪು ಮಾಹಿತಿ ಕೊಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ 10 kg ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಣಯ, ನಮ್ಮ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು 10 kg ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದಂಥದ್ದು ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಅಲ್ಲೇ ಒಂದು ನಿಲ್ಲಿಸ್ಬಿಟ್ಟು ಒಂದು ಕೇಳ್ಬೋದಾ ಸರ್? ಈಗ 10 kg ಅಂತ ನೀವು ಹೇಳಿದ ದಿನ 5 kg ಅದರಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆದು ಸೇರಿದೆ, ಅದಕ್ಕೆ ಸೇರಿದಂತೆ 5 kg ಕೊಡ್ತೀವಿ ಅಂತ ನೀವು ಹೇಳಿದ್ರಾ? ಹೇಳಲಿಲ್ಲ. ಅದಾದಮೇಲೆ ನೀವು 5 kg ಕೊಡ್ತೀವಿ ಅಂತ ಏನು ಅಡಿಷ್ನಲ್ ಆಗಿ ಹೇಳಿದ್ದೀರಿ, ಅದನ್ನು ನಾವು FCI ಇಂದ ಕೊಂಡ್ಕೋತೀವಿ, ಅವತ್ತಿನ ದಿನ ನೀವು ನಮಗೆ ಕೊಡ್ತೀರಾ ಇಲ್ವಾ ಅಂತ ನೀವು ಅವ್ರಿಗೆ ಕೇಳಿದ್ರಾ? ಈ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಬಂದಿರೋ. ನಿಮಗೂ ನಂದೊಂದು ಪ್ರಶ್ನೆ ಇದೆ. ಪ್ಲೀಸ್. ಸನ್ಮಾನ್ಯ ನರೇಂದ್ರ ಮೋದಿರವರು ಈ ದೇಶದ ಪ್ರಧಾನಿಯಾಗಿದ್ದು 2014ರಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು 2013ರಲ್ಲಿ. ನಿಮ್ಮ ಪ್ರಶ್ನೆಗೆ ಅಂದರೆ ನಾವು ಮೋದಿಯವ್ರನ್ನ ಕೇಳ್ಕೊಂಡು ಏನೋ ಸಿದ್ದರಾಮಯ್ಯ ಅವತ್ತು ಪ್ರಶ್ನೆ 5 kg ಅಕ್ಕಿ ಘೋಷಣೆ ಮಾಡೋಲ್ಲ, 7 kg ಮೋದಿಯವ್ರನ್ನ ಕೇಳ್ಕೊಂಡು ಮಾಡಬೇಕಾಗಿತ್ತ? ಮೋದಿ ಅಂತಲ್ಲ, ಸಾರಿ ಕೇಳಿ ದಯಮಾಡಿ, ದಟ್ ಇಸ್ ವಾಟ್ ಬರ್ತೀನಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಮೋದಿಯವ್ರ ಪ್ರಾಡಕ್ಟ್ ಅಲ್ಲ, ಮೋದಿಯವ್ರ ಮನೆ ಅಲ್ಲ, ಭಾರತೀಯ ಜನತಾ ಪಕ್ಷದ ಆಸ್ತಿ ಅಲ್ಲ. ದೇಶದಲ್ಲಿ ಅದನ್ನೇ ನಾನು ಹೇಳಿದ್ದು, ಈ ದೇಶದಲ್ಲಿ ಹಲವಾರು ಸಂಸ್ಥೆಗಳನ್ನ ಸಾರ್ವಜನಿಕ ಉದ್ದೇಶಕ್ಕಾಗಿ, ಸಾರ್ವಜನಿಕ ಬಳಕೆಗಾಗಿ, ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನೀವು ಫುಡ್ ಸೆಕ್ಯೂರಿಟಿ ಆಕ್ಟ್ನ ಈ ದೇಶದಲ್ಲಿ ನರೇಂದ್ರ ಮೋದಿ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅದರ ಅಡಿನಲ್ಲೇ ನೀವು ಇವತ್ತೇನು 5 kg ಅಕ್ಕಿ ನೀವು ಹೇಳ್ತಾ ಇದ್ದೀರಾ, ಪ್ರಾವಿಷನ್ ಆಗಿರ್ತಕ್ಕಂಥದ್ದು ಏನು UPA ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಬಂತೋ ಈ ದೇಶದಲ್ಲಿ, ಅದರ ಅಡಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ಪ್ರಶ್ನೆ ಅದಲ್ಲ. ತಾವೇನು CT ರವಿಯವ್ರದ್ದು ಮತ್ತೊಂದು ಪ್ರಶ್ನೆಯನ್ನು ಎತ್ತಿದ್ದೀರಾ, ಅದು ಮುಂಚೆಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ಪತ್ರ ವ್ಯವಹಾರ ಮಾಡಿದಂಥ ಸಂದರ್ಭದಲ್ಲಿ ದೇ ಅಗ್ರಿ ಟು ಸಪ್ಲೈ ದ ಫುಡ್ ಗ್ರೈನ್ಸ್, ರೈಸನ್ನು ಕೊಡೋದಕ್ಕೆ ಅಗ್ರಿ ಮಾಡಿ ಲೆಟ್ರ್ ಕೊಟ್ಟಿದ್ದಾರೆ. ದ ಡಾಕ್ಯುಮೆಂಟ್ ಈಸ್ ಹಿಯರ್, ಪ್ರಶ್ನೆ ಇಲ್ಲ. ಅವ್ರು ಒಪ್ಕೊಂಡಿದ್ದಾರೆ, ಕೊಟ್ಟಿದ್ದಾರೆ ಲೆಟ್ರು. ಅದಾದಮೇಲೆ ಅದು ಏನಕ್ಕೆ ಅಲ್ಲಿ ಕೇಳಿದ್ರು ಅಂದರೆ, ಅಲ್ಲಿ ಸ್ಟಾಕ್ ಇದೆ, 15 ಲಕ್ಷ ಟನ್ನು ಅಕ್ಕಿ ಕೇಂದ್ರದಲ್ಲಿ ಸ್ಟಾಕ್ ಇದೆ. ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯ ಅಲ್ಲಿ ಅಕ್ಕಿ ಬೇಕಂತ ಸಂದರ್ಭದಲ್ಲಿ ಅವ್ರು ಕೇಳಿದಾಗ ಫ್ರೀಯಾಗಿ ಕೊಡಲ್ಲ. ಅವರು 35 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸೇರಿ 37 ರೂಪಾಯಿ 50 ಪೈಸೆ ಪರ್ kg ಅದನ್ನು ರಾಜ್ಯಗಳಿಗೆ ಸಪ್ಲೈ ಮಾಡ್ತಾರೆ. ನಾವು ಇಂಡೆಂಟ್ ಹಾಕಬೇಕು, ಇಂಡೆಂಟ್ ಹಾಕಿ ಸಪ್ಲೈ ಮಾಡೋದಕ್ಕೆ ನಾವು ಪೇಮೆಂಟ್ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಆ ಅಕ್ಕಿ ತಗೊಂಬಂದು ನಾವು ಇಲ್ಲಿ ಫ್ರೀಯಾಗಿ ಸಪ್ಲೈ ಕೊಡ್ತೀವಿ. ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ ಇವತ್ತು ಕೇಂದ್ರ ಸರ್ಕಾರ ಕೊಡಲಿಲ್ಲ, ಉದ್ದೇಶ ಬೇರೆ, ರಾಜಕೀಯ ಉದ್ದೇಶಕ್ಕೆ ಅವರು ಇವತ್ತು ನಾವು ಕೊಡೋದಿಲ್ಲ, ನಾವು ಬೇರೆ ಕಡೆ ಕೊಡ್ತೀವಿ, ನೀವು ಓಪನ್ ಮಾರ್ಕೆಟಲ್ಲಿ ತಗೊಳ್ಳಿ ಅಂತ ಈಗ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬರ್ಬೋದು, ಮತ್ತೊಂದು ಅಥವಾ ಕಾರ್ಯಕ್ರಮ ಫೇಲ್ ಮಾಡ್ಬೇಕನ್ನೋ ಉದ್ದೇಶ ಇರ್ಬೋದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಅಲ್ಲಿ ಇನ್ನೊಂದು ಪ್ರಶ್ನೆ ಸರ್. ಇದೇ ಥರದ ಒಂದು ಕಾರ್ಯಕ್ರಮ, ಅನ್ನಭಾಗ್ಯ ಅಂತ ಹೆಸರು ಕೊಟ್ಟಿಲ್ಲ ಅವರು, ಬಟ್ ರೇಷನ್ ಕೊಡುವಂಥ ಕಾರ್ಯಕ್ರಮ BJP ಆಡಳಿತದಲ್ಲಿರುವಂಥ ಈ ಉತ್ತರ ಪ್ರದೇಶದಲ್ಲೂ ಇದೆ. ಅವರು ಈಗ ಓಪನ್ ಮಾರ್ಕೆಟ್ಗೆ ಹೋಗಬೇಕು. ಜಸ್ಟ್ ನಿಮ್ಮ ಗಮನಕ್ಕಾಗಿ ಹೇಳ್ತೀನಿ, ಅಲ್ಲಿನ ಪಡಿತರ ಸಂಖ್ಯೆ
ನಮ್ಮ ರಾಜ್ಯಕ್ಕಿಂತ ದುಪ್ಪಟ್ಟು ಸಂಖ್ಯೆ. ನಾನು ಉತ್ತರ ಪ್ರದೇಶ ಸಹಿತವಾಗಿ ಹೇಳ್ತಾ ಇದ್ದೇನೆ, ಆಗಲೇ ನಾನು ಪದ ಬಳಕೆ ಮಾಡಿದೆ. ನಾಟ್ ಓನ್ಲಿ ಕರ್ನಾಟಕ, ದೇಶದ ಯಾವುದೇ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಪೂರೈಕೆ ಮಾಡಬೇಕಾಗುತ್ತೆ. ದಾಸ್ತಾನು ಸಂಗ್ರಹ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ದಾಸ್ತಾನು ಇರೋದ್ರಿಂದ ಅವರು ಪೂರೈಕೆ ಮಾಡಬೇಕಾಗತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ನೀವು ಭಾರತ ದೇಶದ ಅಕ್ಕಿಯನ್ನು ತಾಲಿಬಾನ್ಗಳಿಗೆ ಕೊಡ್ತೀರಾ, ಕರ್ನಾಟಕದ ಜನ ನಾವು ಸಬ್ಸಿಡಿನಲ್ಲಿ ನಾವು ಪರ್ಚೇಸ್ ಮಾಡಿ ಫ್ರೀಯಾಗಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಕೊಡಲ್ಲ ಅಂತ ಹೇಳ್ತೀರಾ. ಯಾಕೆ ಅನ್ನೋ ಮಾತನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನರೇ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಕೊಡೋಕ್ಕಾಗಲ್ಲ ಅಂದರೆ ಆಲ್ಟರ್ನೇಟಿವ್ ನಾವು ಮಾಡ್ಕೋತೀವಿ. ಇನ್ನೊಂದು 10 ರೂಪಾಯಿ ಕೆ ಜಿಗೆ ಜಾಸ್ತಿ ಆಗ್ಬೋದು, ತೆಲಂಗಾಣದಲ್ಲಿ ತಗೋತೀವೋ, ಇನ್ನೊಂದು ಛತ್ತೀಸ್ಗಢದಲ್ಲಿ ತಗೋತೀವೋ, ಬೇರೆ ಕಡೆ ತಗೋತೀವೋ, ಅದು ಸಮಸ್ಯೆ ಅಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಇರೋಂಥದ್ದು, ನಾವು ಮುಂಚೆಲೇ ಪತ್ರ ಬರೆದು ನೀವು ಕನ್ಸೆಂಟ್ ಕೊಟ್ಟು ಪತ್ರ ಕೊಟ್ಟು 2,28,000 ಮೆಟ್ರಿಕ್ ಟನ್ ಪೂರೈಕೆ ಮಾಡ್ತೀವಿ ಅಂತೇಳಿ ಲೆಟ್ರನ್ನು ಕೊಟ್ಟು 2 ದಿನದಲ್ಲಿ ಇಲ್ಲ ನೀವು ಓಪನ್ ಮಾರ್ಕೆಟ್ ತಗೊಳ್ಳಿ, ಈಶಾನ್ಯ ರಾಜ್ಯಗಳನ್ನ ಹೊರತುಪಡಿಸಿ ಯಾವ ರಾಜ್ಯಕ್ಕೂ ಕೊಡಲ್ಲ ಅಂತ ಆದೇಶ ಮಾಡ್ತೀವಿ. ಟೋಟಲ್ ರಿಕ್ವೈರ್ಮೆಂಟ್ ಇರೋದು 2.28 ಲ್ಯಾಕ್ ಮೆಟ್ರಿಕ್ ಟನ್ನು, ಆದರೆ ನೀವು ಫಸ್ಟ್ ಆರ್ಡರ್ ಕೊಟ್ಟಿರೋದು 13,819 ಟನ್ನು. ಬಟ್ ದಟ್ಸ್ ಓಕೆ, ದಟ್ ಪಾಯಿಂಟ್ ಅದಲ್ಲ. ಇವಾಗ ಕೊಡಲ್ಲ ಅಂತ ಹೇಳಿದಾರೆ, ಅದು ಪಾಯಿಂಟ್. ಈಗ 2 ಲಕ್ಷ ತಗೊಳ್ಳಿ, 2,000. ನಮಗೆ ಒಂದು ವರ್ಷದಲ್ಲಿ ಪ್ರತಿ ತಿಂಗಳು ಎಷ್ಟು ಬೇಕಾಗುತ್ತೆ ಅಷ್ಟು ಇಂಡೆಂಟ್ ಕೊಟ್ಟಿದ್ದೀವಿ. ಇಂಡೆಂಟ್ ಪ್ರಕಾರ ಅವ್ರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಇನ್ಎವಿಟಬಲಿ ಯು ಹ್ಯಾವ್ ಟು ಗೋ ಟು ದ ಓಪನ್ ಮಾರ್ಕೆಟ್. ಓಪನ್ ಮಾರ್ಕೆಟ್ಗೆ ಹೋಗೋದು, ಪರ್ಚೇಸ್ ಮಾಡೋದು, ಅದು ಎರಡನೇ ಅಂತ. ನಾನು ಬರೀ ಕರ್ನಾಟಕದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ. ಯಾವುದೇ ರಾಜ್ಯ, ಈಗ ಆಂಧ್ರದಲ್ಲಿ ಅವರು ಭತ್ತ ಬೆಳೀತಾರೆ, ಅವ್ರಿಗೆ ಅಕ್ಕಿ ಬೇಕಿಲ್ಲ. ಈಗ ಪಂಜಾಬಲ್ಲಿ ಅವರು ಗೋಧಿ ಬೆಳೀತಾರೆ, ಅವ್ರಿಗೆ ಗೋಧಿ ಬೇಕಿಲ್ಲ. ಈ ಥರದ ವಿಚಾರ ಇದೆ. ನಿಮ್ಮಲ್ಲಿ ಸ್ಟಾಕ್ ಇದ್ದಾಗ ನೀವು ಸ್ಟಾಕ್ ಇಡೋ ಉದ್ದೇಶನೇ ರಾಜ್ಯಗಳಿಗೆ ಹಂಚಿಕೆ ಮಾಡೋದಕ್ಕೆ. ನೀವೊಂದು ದರ ನಿಗದಿ ಮಾಡಿದ್ದೀರಾ. ನಾವು ಫ್ರೀಯಾಗಿ ಕೇಳ್ತಾ ಇಲ್ಲ. ನಿಮ್ಮ ಸಬ್ಸಿಡಿ ಅಮೌಂಟ್ನಲ್ಲಿ ನೀವೇನು ಕೊಡ್ತೀರಾ ನಾವು ಪರ್ಚೇಸ್ ಮಾಡ್ತೀವಿ, ಸಪ್ಲೈ ಮಾಡಿ ಅಂತ ಹೇಳಿದ್ವಿ. ಮಾಡಲಿಲ್ಲ ಅಂದರೆ ಓಪನ್ ಮಾರ್ಕೆಟ್ ಪರ್ಚೇಸ್ ಮಾಡ್ತೀವಿ, ನಾವು ಸಪ್ಲೈ ಮಾಡ್ತೀವಿ. ನೀವು ಯಾವ ಕಾರಣಕ್ಕೆ ಇವತ್ತು ಸ್ಟಾಕ್ ಇಟ್ಕೊಂಡು ಕೊಡಲ್ಲ ಅಂತ ಹೇಳಿದ್ರಿ? ನಮ್ಮ ಪತ್ರದಲ್ಲಿ ರಾಜ್ಯ ಸರ್ಕಾರದ ಪ್ರಪೋಸಲ್ ಹೋಗಿ ರಿಕ್ವೆಸ್ಟ್ ಆದಾಗ ಮೊದಲು ಕನ್ಸೆಂಟ್ ಕೊಟ್ಟು 2 ದಿನದಲ್ಲಿ ನಿಮ್ಮ ನಿಲುವು ಏನಕ್ಕೆ ಬದಲಾವಣೆ ಆಯಿತು? ಸರ್, ಅವರು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಣದುಬ್ಬರದ ಸೂಚನೆಗಳು ಕಾಣ್ತಾ ಇದೆ ಇಲ್ಲಿ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಅಕ್ಕಿಯ ಲಭ್ಯತೆ ಒಂದು ರೀತಿಯಲ್ಲಿ ಸವಾಲಾಗಬಹುದು. ಇದ್ರ ಮೂಲಕ ಅಕ್ಕಿಯ ಬೆಲೆ ಈಗಾಗಲೇ 18% ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಆಗುತ್ತೆ. ಸಾಮಾನ್ಯ ಮಾರುಕಟ್ಟೆನಲ್ಲಿ ಲಭ್ಯ ಇರಬೇಕು ಅಂತ ಅವ್ರು ಕಾರಣ ಕೊಡ್ತಾರೆ. ನಿಮ್ಮ ಫಾರ್ ಆರ್ಗ್ಯುಮೆಂಟ್ ಸೇಕ್, ಚರ್ಚೆಗೋಸ್ಕರ ನಿಮ್ಮ ಅಭಿಪ್ರಾಯ ಕೇಂದ್ರ ಸರ್ಕಾರದ ಅಭಿಪ್ರಾಯ ಆದ್ರೆ ಸರ್, ಒಂದು ನಿಮಿಷ, ರಿಪೋರ್ಟ್ ಕೇಂದ್ರ ಕೊಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಚರ್ಚೆಗೋಸ್ಕರ ಅಭಿಪ್ರಾಯ ಅಲ್ಲ, ಚರ್ಚೆಗೆ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಇಷ್ಟಕ್ಕಿನ ನಾವು ಇಷ್ಟು ಕ್ವಾಂಟಿಟಿನ ನಿಮ್ಗೆ ನಾವು ಈ ದರದಲ್ಲಿ ಕೊಡ್ತೀವಿ, ರಚನಾತ್ಮಕ. ಅದಾದ್ಮೇಲೆ ಇಷ್ಟಕ್ಕಿಗೆ ಇಷ್ಟು ದರ ನಿಗದಿ ಮಾಡ್ತೀವಿ ಹೇಳಿ. ನೀವು ನೆನ್ನೆ ಅಕ್ಕಿ ಕೊಡಲ್ಲ, ಪರ್ಯಾಯ ವ್ಯವಸ್ಥೆ ಮಾಡುವಂತ ಹೊಣೆ ಇವತ್ತು ಕೇಂದ್ರದ ಮೇಲೆ ಇಲ್ವಾ ಅಂತ ನಾನು ನೆನ್ನೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಓಪನ್ ಮಾರ್ಕೆಟ್ ಅಲ್ಲಿ ನಾವು ಖಾಸಗಿಯವ್ರಿಗೆ ಮಾಡ್ತೀವಿ. ನೀವು ಖಾಸಗಿಯವ್ರಿಗೆ ಏನಕ್ಕೆ ಮಾಡ್ತೀರಾ? ಅದೇ ದರಕ್ಕೆ ನಿಮ್ಗೆ ರಾಜ್ಯಕ್ಕೆ ಕೊಡ್ತೀವಿ, ತಗೊಳ್ಳಿ ಅಂತ ಹೇಳಿ. ನೀವು ಈಗ ನೀವು 35 ರೂಪಾಯಿ ಇಲ್ಲ, ನಾನು 50 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ, ನೀವು ತಗೊಳ್ಳಿ 50 ರೂಪಾಯಿಗೆ. ಸರ್, ಅದು ಈ ಆಕ್ಷನ್ ಆಗುತ್ತೆ. ವೀಟ್ ಆಗ್ತಾ ಇದೆ ಈಗ, ವೀಟ್ ಗೋಧಿ ಈ ಆಕ್ಷನ್ ಆಗ್ತಾ ಇದೆ. ಅದೇ ರೀತಿ ಅಕ್ಕಿ ಕೂಡ ಆಗಬಹುದು, ಆಗಲ್ಲ ಅಂತ ಇನ್ನೂ ಹೇಳಲಿಲ್ಲ. ಆದ್ರೆ ಅಲ್ಲೂ ಕೂಡ ಒಂದು ಮಿತಿ ಇದೆ ಸರ್. ಒಂದು ಈ ಆಕ್ಷನ್ ಅಲ್ಲೂ ಕೂಡ ಒಂದು ಮಿತಿ ಇದೆ. ಒಂದು ರಾಜ್ಯ ಸರ್ಕಾರಕ್ಕೆ ಬೇಕಾಗಿರುವಂತ ಪ್ರಮಾಣದಲ್ಲಿ ನಿಮ್ಗೆ ಅಕ್ಕಿ ಸಿಗದೆ ಇರಬಹುದು, ಆದ್ರೆ ಸಿಗುತ್ತೆ ಸರ್. ಇಲ್ಲ, ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಕೇಂದ್ರ ಸರ್ಕಾರ ಈಗ ಸಬ್ಸಿಡಿನಲ್ಲಿ ನೀವು 35 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ 34 ರೂಪೀಸ್, 34 ಪ್ಲಸ್ 2 ರೂಪೀಸ್ 60 ಪೈಸಾ, 36 ರೂಪಾಯಿ 60 ಪೈಸೆ ಆಯ್ತು. 36 ರೂಪಾಯಿ 70 ಪೈಸಕ್ಕೆ ನೀವು ಪರ್ಸನ್ನು 5 kg ಅಂತ ನೀವು ಕೊಡ್ತಿದ್ದೀರಾ. ಹೆಚ್ಚುವರಿ ನಾವು ಕೊಡೋದಿಲ್ಲ. ಹೆಚ್ಚುವರಿ ಬೇಕಾದ್ರೆ ನೀವು ಈ ದರ, ನಾವು ಈ ಟೆಂಡರ್ಗೆ ಹೋದ್ರೆ ಇಷ್ಟು ಹೋಗುತ್ತೆ, ನೀವು ಈ ದರ ಕೊಟ್ಟು ತಗೊಳ್ಳೋದ್ರೆ ಕೊಡಿ, ನಾವು ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬೋದಲ್ಲ. ಅದನ್ನ ಹೇಳ್ತಾ ಇಲ್ಲ. ಅಲ್ಲ, ನೀವೆಲ್ಲ ಹೇಳ್ತೀರಾ. ನೀವು ಚರಣ್ ಗೌಡ್ರು, ನೀವು ನನ್ನ ಜೊತೆ ಇದ್ರಿ, ನೀವು ಚರ್ಚೆ ಮಾಡಿದಾಗ ನೀವು ಹೇಳಿದ್ರಿ ಕಮಿಟ್ಮೆಂಟ್ ಇದೆ, ಕೊಡಬೇಕು. ಓಪನ್ ಮಾರ್ಕೆಟೋ ಕ್ಲೋಸ್ ಮಾರ್ಕೆಟೋ ಕೊಡ್ತೀನಿ ಅಂತ ಹೇಳಿದಿರಾ, ಕೊಡಬೇಕು. ಅದು ನಿಮ್ ಪಾಯಿಂಟ್ ಇದೆ, ಒಪ್ಪೋಣ. ಈಗ ಅಶೋಕ್ ಗೌಡ್ರೆ, ಪ್ರಶ್ನೆಯಲ್ಲಿ ಬರೋದು ಅಂದ್ರೆ ಇಲ್ಲಿ ಆದ್ಯತೆ ಯಾವ್ದಾಗಿರ್ಬೇಕು? ಕಾಂಗ್ರೆಸ್ ವಾಂಟ್ಸ್ ಟು ಪ್ರೂವ್ ಯು ರಾಂಗ್, ನೀವು ಪ್ರೂವ್ ಮಾಡಬೇಕು ಕಾಂಗ್ರೆಸ್ ರಾಂಗ್. ಜನರು ಬಡ್ರಾದ್ರಲ್ಲ ಇಲ್ಲಿ, ಹೇಗೆ ಅಂತ ಹೇಳ್ತೀರಿ? ಆದ್ಯತೆ ಅನ್ನೋದು ಎಲ್ಲಿ ಸಿಗ್ಬೇಕು? ಪರಸ್ಪರ ದೂಷಣೆಗೆ ಸಿಗ್ಬೇಕಾ? ಅಕ್ಕಿ ಪೂರೈಕೆಗೆ ಸಿಗ್ಬೇಕಾ? ಪರ್ಯಾಯ ಮಾರ್ಗ ಹುಡುಕೋ ಅಂತ ಹೊಣೆ ಇವತ್ತು ನಿಮ್ಮ ಮೇಲಿದೆಯಾ ಕೇಂದ್ರ ಸರ್ಕಾರ, ಅಥವಾ ಇವ್ರ ಮೇಲೆ ಇರ್ಬೇಕಾ ಕಮಿಟ್ಮೆಂಟ್ ಕೊಟ್ಬಿಟ್ರು ಅಂತ? ಕಮಿಟ್ಮೆಂಟ್ ಕೊಟ್ಟಿರೋದ್ರಿಂದ ಅವ್ರ ಮೇಲೆ ಇರಬೇಕು. ನಾವೇನು ಹೇಳಿಲ್ಲ 10 kg ನಾವು ಕೊಡ್ತೀವಿ ನಿಮಗೆ ಇಷ್ಟು ಕಾಸ್ಟಲ್ಲಿ, 5 kg ಇಷ್ಟು ಕಾಸ್ಟಲ್ಲಿ ಕೊಡ್ತೀವಿ, 5 kg ಎಷ್ಟು ಕಾಸ್ಟಲ್ಲಿ ಕೊಡ್ತೀವಿ, 5 kg ಇಷ್ಟು ಕಾಸ್ಟಲ್ಲಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ. ಅಶೋಕ್ ಅವ್ರೆ, ನಾನು ನೀವು ಆರ್ಗ್ಯೂ ಮಾಡೋಣಲ್ಲ. ಪದೇ ಕಾಂಗ್ರೆಸ್ ಅವ್ರು ಹೇಳ್ತಿರುವಂತದ್ದು, ಮತ್ತೆ ಎಷ್ಟೋ ಜನ ಕೂಡ ಅದನ್ನು ಒಪ್ತಿರೋ ಅಂತ ಒಂದು ಆರ್ಗ್ಯುಮೆಂಟ್ ಅಂದ್ರೆ ಪುಕ್ಸಟ್ಟೆ ಕೇಳ್ತಿಲ್ಲ.
ನೋಡಿ ಇದು ಅವರೇ ಹೇಳಿದ್ರು ಏನಂದರೆ ಫುಡ್ ಕೌನ್ಸಿಲ್ ಕಾರ್ಪೊರೇಷನ್ನ ಹುಟ್ಟಾಕಿದ್ದು ನಾವೇ ಅಂತ ಹೇಳಿದ್ರು. ನೋಡಿ ಫುಡ್ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅದನ್ನು ಮಾಡಿದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿರೋದು ಅವರು. ಯಾಕಂದರೆ ಒಂದು ರಿಪೋರ್ಟ್ ಟೆಕ್ನಿಕಲ್ ರಿಪೋರ್ಟ್ ತರಿಸ್ಕೊಂಡು ಮಾಡಿದ್ದಾರೆ. ಆಮೇಲೆ ಎಷ್ಟು ಕೇಂದ್ರ ಸರ್ಕಾರ ಪ್ರೊಕ್ಯೂರ್ ಮಾಡ್ಕೊಬೇಕು, ಎಷ್ಟು ಸ್ಟಾಕ್ ಇಟ್ಕೊಬೇಕು, ಯಾವ್ಯಾವ ಸಂದರ್ಭಕ್ಕೆ ಸ್ಟಾಕ್ ಇಟ್ಕೊಬೇಕು, ಯಾವ ಟೈಮಲ್ಲಿ ಇನ್ಫ್ಲೇಷನ್ ಆದಾಗ ಏನಾಗ್ತದೆ ಅದರಿಂದ ಎಷ್ಟು ಸ್ಟಾಕ್ ಇಟ್ಕೊಬೇಕು ಅಂತಂದ್ಬಿಟ್ಟು ಅವರ ಕಮಿಟಿ, ಅವರ ಸರ್ಕಾರ ಇದ್ದಂತಹ ಟೆಕ್ನಿಕಲ್ ಕಮಿಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಮೇಲೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಪುಕ್ಸೆಟ್ಟೆ ವಿಚಾರ ಅಲ್ಲ ಇದು. ಈಗ ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದಲ್ಲಿ ತಾವು ಸರಿಯಾಗಿ ಮೆನ್ಷನ್ ಮಾಡಿದ್ರಿ, ಹಾಗೆ ಅನೇಕ ರಾಜ್ಯಗಳು ರಿಕ್ವೆಸ್ಟ್ ಮಾಡಿರ್ತದೆ. ಈಗ ಇದೇ ರಾಜ್ಯ ಎಕ್ಸಾಂಪಲ್ ತಗೊಳ್ಳಿ, ಕರ್ನಾಟಕ ಸರ್ಕಾರ ತನ್ನ ಓಟ್ಗೋಸ್ಕರವಾಗಿ 10 kg ಇಲ್ಲಿ ಕೊಟ್ಬಿಡ್ತು. ಇನ್ನೊಂದು ಯಾವುದೋ ಒಂದು ಸರ್ಕಾರ ಬರ್ತದೆ, ಅವ್ರು ಹೇಳ್ತಾರೆ ನಾನು ಓಟ್ಗೋಸ್ಕರ 15 kg ಕೊಡ್ತೀನಿ, ಇನ್ಯಾರೋ ಬರ್ತಾರೆ ನಾನು 20 kg ಕೊಡ್ತೀನಿ ಅಂತ ಹೇಳಿ. ಯಾವುದೋ ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಇಲ್ಲ, ಏನಿಲ್ಲ, ಎಲ್ಲರಿಗೂ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ ಮಾಡಿಬಿಟ್ಟಿದ್ದೀನಿ, ನನ್ನ ಹತ್ರ ಸ್ಟಾಕ್ ಇದೆ ತಗೊಳ್ಳಿ ಅಂತ ಕೊಟ್ಕೊಂಡು ಹೋಗಕ್ಕಾಗ್ತದ? ಅದಲ್ಲ. ಇವರೇ ಮಾಡಿರ್ತಕ್ಕಂತಹ ರೂಲ್ಸು, ಇವರೇ ಮಾಡಿರ್ತಕ್ಕಂತಹ ಅಮೆಂಡ್ಮೆಂಟ್ಸ್ಗೆ ಇವರೇನೇನು ಹೇಳ್ತಿದ್ದಾರೆ, ಕೊಡಿ 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 ಅಂತ. ಅದು ವಿಚಾರ ಅದಲ್ಲ. ಸಕಾರಾತ್ಮಕ ನಕಾರಾತ್ಮಕ ಅಂತ ವಿಚಾರ ಏನಾದರೂ ಇದ್ರೆ ಇದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಕಲಿಬೇಕು. ವಿದೇಶದಲ್ಲಿ ಹೋಗ್ಬಿಟ್ಟು ಭಾರತನ ಹರಾಜಾಗ್ತಾರೆ, ಆಯ್ತಾ? ಆಮೇಲೆ ಅಲ್ಲಲ್ಲ ಅಕ್ಕಿನಲ್ಲೂ ಬರ್ತಾ ಇದೆ, ಅದೇ ಅಕ್ಕಿಗೆ ಬರ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ನಡೆಸ್ತಕ್ಕಂತಹ ಈ ಕಾಂಗ್ರೆಸ್ ಪಕ್ಷ ಏನಿದೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿರಬೇಕು ಏನು ಅಂತಂದ್ರೆ ಸಕಾರಾತ್ಮಕವಾಗಿ ಹೌದಪ್ಪ ನಾವು ಏನು ಪಾಸಿಟಿವ್ ಆಗಿ ಇವಾಗ ಹೇಳ್ತಾರೆ. ರಮೇಶ್ ಬಾಬು ಅವ್ರಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ನಾವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀವಿ ಏನಂತ. ನಾವು ಹೇಳ್ತಾ ಇದ್ದೀವಿ ಟೆಕ್ನಿಕಲ್ ಆಗಿ ತೆಗೆದುಕೊಳ್ಳಿ ನೀವು 10 kg. ನಾನು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಒಂದು ಸತಿ ಹೇಳಿದೆ ಏನಂತಂದರೆ ನಮ್ಮನ್ನು ನಾವು ಏನು ಹೇಳ್ತಿದ್ದೀವಿ ಅದನ್ನು ಬೇಡ, ನೀವು ಒಂದು ರಿಪೋರ್ಟ್ ತರಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಅಂತ್ಯೋದಯ ಕಾರ್ಡ್ಸ್ ಇದೆ, ಏನೇನಿದೆ, ಅದಕ್ಕೆ ಎಷ್ಟೆಷ್ಟು ಯಾರ್ಯಾರಿಗೆ ಗ್ರೈನ್ಸ್ ಕೊಡಬೇಕು ಅಂತೇಳಿ. ಅದಾದಮೇಲೆ ಆ ಗ್ರೈನ್ಸ್ ಪ್ರೊಕ್ಯೂರ್ ಮಾಡ್ಕೊಂಡು ಕೊಡಿಯಲ್ಲ. ನಾವು ವಿ ಆರ್ ವೆಲ್ಕಮಿಂಗ್ ದಟ್ ಯು ಆರ್ ಗಿವಿಂಗ್ ಟು ದ ಪೋರ್. ಆಮೇಲೆ ಎಲ್ಲರಿಗೂ ಕೊಟ್ಬಿಡ್ತೀವಿ ಓಟ್ಗೋಸ್ಕರ, ನಿನಗೂ ಫ್ರೀ, ನನಗೂ ಫ್ರೀ, ಇವ್ರಿಗೂ ಫ್ರೀ, ಅವ್ರಿಗೂ ಫ್ರೀ. ವಿಚಾರ ಅಲ್ಲಿ ಗೊತ್ತಾಯ್ತಲ್ಲ. ಇವರು ಮಂಕ್ ಬೂದಿನ ಕಿವಿ ಮೇಲೆ ಚೆಂಡು ಹೂವು ಇಡಕ್ಕೆ ಹೋಗಿದ್ದು ಯಾರು ಅಂತ ಗೊತ್ತಾಯ್ತಲ್ಲ. ಈಗ ಕರ್ನಾಟಕದಲ್ಲಿ ಇವರು ಅಕ್ಕಿ ವಿಚಾರದಲ್ಲಿ ಚೆಂಡು ಹೂವು ನೋಡಿ. ರಮೇಶ್ ಬಾಬು ಅವ್ರು ಹೇಳಿರೋ ಒಂದು ಪಾಯಿಂಟ್ ಆಯ್ತಾ, ನೀವು ಆಸ್ ಅ ಪೊಲಿಟಿಕಲ್ ಆಪೋನೆಂಟ್ ನೀವು ಎಲ್ಲ ಪಾಯಿಂಟು ವಿರೋಧಿಸಿ, ಆದರೆ ಆಸ್ ಅ ನೀವು ಇಲ್ಲಿ ಡಿಬೇಟ್ ಮಾಡ್ರೇಟರ್ ನಾನು ಕೆಲವೊಂದು ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದೇನು, ಆಯ್ತರಪ್ಪ ಈಗ ಓಪನ್ ಮಾರ್ಕೆಟಿಗೆ ಹೋಗ್ತಿದ್ದೀವಿ, ಓಪನ್ ಮಾರ್ಕೆಟಿಗೆ ಹೋದರೆ ಬಹುಶಃ ನಾವು ಒಂದು 50 ರೂಪಾಯಿಗೆ ಮಾರ್ತೀವಿ. ಒಂದು ಕೆಲಸ ಮಾಡಿ, ನೀವು ರಾಜ್ಯ ಅಲ್ವಾ, ನೀವು ನಮ್ಮ ದೇಶದವ್ರೆ ಅಲ್ವಾ, ನೀವು ಸರ್ಕಾರ ನಡೆಸೋ ಜವಾಬ್ದಾರಿ ಇದೆ ಅಲ್ವಾ, 45 ರೂಪಾಯಿಗೆ ನೀವು ತಗೊಳ್ಳಿ. ಯಾಕೆ ಮಾಡಬಾರ್ದು? ಕೇಂದ್ರದ ಮೇಲೂ ಹೊಣೆ ಇಲ್ವಾ? ಕರ್ನಾಟಕದ ಜನ 25 MP ಕೊಟ್ಟಿಲ್ವಾ? ಕರ್ನಾಟಕದ ಜನ 1 ಕೋಟಿಗೂ ಹೆಚ್ಚು ಜನ ಬಿಜೆಪಿಗೆ ವೋಟ್ ಹಾಕಿಲ್ವಾ? ಆ ರೂಲ್ಸ್ ಏನು ಹೇಳುತ್ತೆ, ಫುಡ್ ಕಾರ್ಪೊರೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ರೂಲ್ಸ್ ಏನು ಹೇಳುತ್ತೆ, ಯಾವುದು ಐಟಮ್ಮು ಇಷ್ಟು ಜಾಸ್ತಿ ಇದ್ದಾಗ ಅದನ್ನ ಆಕ್ಷನ್ ಮಾಡಿ ಅಂತ ಏನು ಹೇಳುತ್ತೆ. ಅಂತಹ ಒಂದು ಸಂದರ್ಭ ಬಂದರೆ ಖಂಡಿತವಾಗ್ಲೂ ಹೇಳುತ್ತೆ ಕೇಂದ್ರ ಸರ್ಕಾರ ನಾನು ಕೊಡಕ್ಕೆ ರೆಡಿ ಇದ್ದೀನಪ್ಪ ತೆಗೆದುಕೊಳ್ಳಿ ಅಂತ ಹೇಳಿ. ನಾವು ಎಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ ಕೊಡೋದು ಕರ್ನಾಟಕ ರಾಜ್ಯಕ್ಕೆ ಕೊಡಲ್ಲ ಅಂತ ಹೇಳಿ, ಆ ಥರ ಅಲ್ಲ ವಿಚಾರ. ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಕೊಡ್ತಾ ಇಲ್ಲ ಅಂತ ಹೇಳಿ. ನಮ್ಮ ಹತ್ರ ರೂಲ್ಸ್ ಇರ್ತಕ್ಕಂತಹದ್ದು ಇದು. ಆ ರೂಲ್ಸ್ ಪ್ರಕಾರ ಇವತ್ತು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಅಕಸ್ಮಾತ್ ನಾಳೆ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು, ನಾಳೆ ಏನೋ ಪಾಪ ಮಾನ್ಸೂನ್ ಚೆನ್ನಾಗಾಯಿತು, ಮಳೆ ಬೆಳೆ ಚೆನ್ನಾಗಿ ಬಂತು, ರೈತರು ಚೆನ್ನಾಗಿ ಬೆಳೆದ್ರು, ಅಕ್ಕಿ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು. ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆದರೆ ಖಂಡಿತವಾಗ್ಲೂ ಕೊಡ್ತಾರಲ್ಲ. ಯಾರು ಸ್ಟಾಪ್ ಮಾಡ್ತಾರೆ? ವಿಚಾರ ಅದಲ್ಲ. ವಿಚಾರ ಏನು ಅಂತಂದರೆ ಇವರು ಏಕಾಏಕಿ ಹೋಗಿ ಯಾವುದೂ ಒಂದು ಟೆಕ್ನಿಕಲ್ ಸ್ಟಡಿ ಇಲ್ಲದೆ ಚುನಾವಣೆ ಓಟ್ಗೋಸ್ಕರವಾಗಿ 10 kg ಪ್ರಾಮಿಸ್ ಮಾಡಿಬಿಟ್ರು. 10 kg ಪ್ರಾಮಿಸ್ ಮಾಡೋದ್ರಿಂದ ಯಾವುದೂ ಒಂದು ಟೆಕ್ನಿಕಲ್ ಸ್ಟಡಿ ಇರಲಿಲ್ಲ. ಆ ಟೆಕ್ನಿಕಲ್ ಸ್ಟಡಿ ಇವತ್ತು ಅವ್ರಿಗೆ ತಲೆ ಕಟ್ಕೊಂಡಿದೆ. ಏನಂತಂದರೆ ಇವತ್ತು ನಾವು ಬಸ್ಗೂ ಹೇಳ್ತಾ ಇದ್ವಿ, ನಾವೇನು ಬಸ್ಗೆ ನೀವು ಫ್ರೀಯಾಗಿ ಕೊಡಬೇಡಿ ಅಂತಲ್ಲ, ಆದರೆ ಬಸ್ಸಿಗೆ ನೀವು ಫ್ರೀಯಾಗಿ ಕೊಟ್ಟಿದ್ದರಿಂದ ಏನಾಯಿತು, ಆಟೋ ಡ್ರೈವರ್ಸ್ ಕತೆ ಏನಾಯಿತು, ಟ್ಯಾಕ್ಸಿ ಡ್ರೈವರ್ಸ್ ಏನಾಯಿತು, ಪ್ರೈವೇಟ್ ಬಸ್ಸವ್ರು ಏನಾದರು, ಅವ್ರು ಇವತ್ತು ಪಾಪ ಇವತ್ತು ಒಂದು ಮುದುಕಪ್ಪ ಹೇಳ್ತಾ ಇದ್ದಾರೆ ನನಗೆ 30 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಒಂದು ಅನ್ನ ರಸ ತಿನ್ನೋಕ್ಕಾಗ್ತಿಲ್ಲ, ಏನು ಮಾಡಲಿ ಅಂತ. ಇನ್ಯಾರೋ ಒಬ್ರು ಹೇಳ್ತಾರೆ ನನ್ನ ಮಕ್ಳಿಗೆ ಫೀಸ್ ಕಟ್ಟದೆ 4 ದಿವಸ ನಮ್ಮ ಮಕ್ಕಳು ಆಚೆ ನಿಂತಿದ್ದಾರೆ ಅಂತ ಹೇಳಿ. ನೋಡಿ, ಯೋಚನೆ ಮಾಡಬೇಕಾಗಿರೋದು ಸಮಗ್ರವಾಗಿ ಯೋಚನೆ ಮಾಡಬೇಕು. ಯಾವುದೇ ಸ್ಕೀಮ್ ಕೊಡಿ, ಯಾರಾದರೂ ಒಬ್ಬರಿಗೆ ಬಡವರಿಗೆ, ಅತಿ ಕಡು ಬಡವರಿಗೆ ಯಾರಿದ್ದಾರೆ ಕೊಡಿ. ಈ ಅಕ್ಕಿದ್ರಲ್ಲಿ 4,70,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅಂತ ತಾವೇ ಹೇಳಿದ್ದೀರಿ. ಹೌದು, ನಾನೊಂದು ರಿಪೋರ್ಟ್ ಓದಿದ್ದೀನಿ 4,36,00,000 ಅಂತ. ಸಮಗ್ರ ಅನ್ನೋದು ಈ ಸಂಖ್ಯೆನಲ್ಲಿ ನಮಗೆ ಕಾಣಲಿಲ್ಲ ಅಂದ್ರೆ ಇನ್ಯಾವ ಸಂಖ್ಯೆನಲ್ಲಿ? 6 ಕೋಟಿ ಜನತೆನಲ್ಲಿ 4 ಕೋಟಿ ಜನರು ಫಲಾನುಭವಿಗಳು. ಇಸ್ ದಿಸ್ ನಾಟ್ ಸಮಗ್ರ? ವಿಚಾರ ಅದಲ್ಲ. ನೋಡಿ, ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕಳೆದ 9 ವರ್ಷದಲ್ಲಿ ಎಷ್ಟು ಜನ ಮೇಲ್ ಬಂದಿದ್ದಾರೆ ಅನ್ನತಕ್ಕಂಥ ಇಂಪಾರ್ಟೆಂಟ್ ಅಧ್ಯಯನ ಆಗಿದೆ. ಅಂದ್ರೆ ಒಂದು ಪ್ರೈವೇಟ್ ಸರ್ವೆ ಆಗಿದೆ. ಪ್ರೈವೇಟ್ ಸರ್ವೆಗಳು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿವೆ, ಗೌರ್ಮೆಂಟ್ ಸಹ ಅದನ್ನ ಹೆಚ್ಚು ಕಮ್ಮಿ ಒಪ್ಕೊಂಡಿವೆ. ವಾಪಸ್ ಇಲ್ಲಿ ಕೇಂದ್ರದ ಪಾತ್ರ ಕೇಳ್ತಾ ಇರೋದು ಇಷ್ಟೇನೆ. ಕೇಂದ್ರಕ್ಕೂ ಒಂದು ಮಾತೃ ಹೃದಯ ವೈಶಾಲ್ಯತೆ, ಒಂದು ಔದಾರ್ಯತೆ ಇದ್ದಲ್ಲಿ ರಾಜ್ಯಗಳಿಗೆ ಅನುಕೂಲ ಆಗುವಂತ ಒಂದು ಪರ್ಯಾಯ ವ್ಯವಸ್ಥೆ ಅಟ್ಲೀಸ್ಟ್ ಟೆಂಪರರಿಗೆ ಫಾರ್ ಅ ರಿಸ್ಟ್ರಿಕ್ಟೆಡ್ ಕ್ವಾಂಟಿಟಿ
ಈಗ ನಮ್ಮ ರಾಜ್ಯ 13,819 ಟನ್ ಅಟ್ ದ ರೇಟ್ ಆಫ್ 3,400 rupees ಪರ್ ಕ್ವಿಂಟಲ್. ಇಲ್ಲಿ ಏನಾಗುತ್ತೆ, ನೀವು ಈ ಆಕ್ಷನ್ ಅಂತ ಮಾಡಿದಾಗ ಪರ್ ಬಿಡ್ಗೆ ಒಂದು ಲಿಮಿಟ್ ಆಗ್ಬಿಡುತ್ತೆ. ಗೋಧಿಗೆ ಮಾಡಿದಾರದು, ಗೋಧಿಗೆ June 12 ಒಂದು ನೋಟಿಫಿಕೇಶನ್ ಹೊರಡಿಸಿ ಪರ್ ಬಿಡ್ ಲಿಮಿಟ್ 100 ಟನ್ಸ್ ಅಂತ ಇರುತ್ತೆ. 100 ಟನ್ಸ್ ಸರ್ಕಾರ ತಗೊಂಡ್ರೆ ಒಂದು ಜಿಲ್ಲೆಗೆ ಹಂಚಕ್ಕಾಗಲ್ಲ. ಅವಾಗ ಏನು ಮಾಡ್ಬೋದು, ಈ ಇದನ್ನ ಅಂದ್ರೆ ನಾನು ನಿಮ್ಮ ಹತ್ರ ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ ನೀವು ಪಕ್ಷದಲ್ಲಿ ಹೇಳಿ, ಪಕ್ಷ ಕೇಂದ್ರಕ್ಕೆ ಹೇಳಿ, ಕೇಂದ್ರ ಈ ತರ ಏನಾದರೂ ಆಲೋಚನೆ ಮಾಡ್ಬೋದಾ ಅನ್ನೋ ಆಸೆ ನಮ್ದು. ಖಂಡಿತವಾಗ್ಲೂ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಿ ಇದೆ. ಈಗ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗಿದ್ದ ಕೂಡಲೇನೆ ಇಮಿಡಿಯೇಟ್ ಆಗಿ ಕೇಂದ್ರ ಆಕ್ಷನ್ ಮಾಡೇ ಮಾಡುತ್ತೆ. ಪರ್ ಬಿಡ್ಗೆ ಎಷ್ಟೆಷ್ಟು ಕೊಡಬೇಕು, ಏನೇನು ಕೊಡಬೇಕು ಅಂತ ಈಗಾಗಲೇ ಸೆಟ್ ಆಗಿದೆ. ಪ್ರೈವೇಟ್ ಬೈಯರ್ಸ್ಗೆ ಗವರ್ನಮೆಂಟ್ ಲೆವೆಲ್ ಬೈಯಿಂಗ್ಗೆ ಅನುಕೂಲಕರ ಅಲ್ಲ, ಮಾರ್ಪಾಡಾಗಬೇಕು. ಇಲ್ಲ ಮಾರ್ಪಾಡು ಅಂತಂದ್ರೆ ಈಗಾಗಲೇ ಹಿಂದೆ ಏನಾಗ್ತಿತ್ತು, ಹಿಂದೆನೂ ಸಹ ಆಗಿದೆ. ಇದು ರಾಜ್ಯ ಸರ್ಕಾರಗಳು, ಕೆಲವು ರಾಜ್ಯ ಸರ್ಕಾರಗಳು ಏನಾಗಿದೆ, ಈಗ ನಾವು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಐ ಥಿಂಕ್ ಬಿಹಾರಲ್ಲೋ ಎಲ್ಲೋ ಒಂದ್ ಕಡೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದಾಗ ಕೊಟ್ಟಿದ್ದಾರೆ. ವಿಚಾರ ಅದಲ್ಲ. ವಿಚಾರ ಏನು ಅಂದ್ರೆ ರಾಜಕಾರಣ ಮಾಡಬೇಕು, ಕೇಂದ್ರ ಸರ್ಕಾರ ದೂಷಣೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಕೇಳಿದೆ, ದೂಷಣೆ ಮಾಡೋದೇ ಆದ್ಯತೆ ಆಗೋಯ್ತಾ? ಹೌದು. ಕೇಂದ್ರ ಸರ್ಕಾರ 2024 ಚುನಾವಣೆಯಲ್ಲಿ ಇವ್ರು ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಹೇಳ್ತಾರೆ ರಮೇಶ್ ಬಾಬು ಅವರು, ಅಷ್ಟಗರಣ ಅಂತ ಪಾಪ ಇವ್ರು ಮರ್ತ್ಬಿಟ್ರು. ಜೀಪ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು 2G ಸ್ಪೆಕ್ಟ್ರಮ್ ನ್ಯಾಷನಲ್ ಅರಾಲ್ಟ್ ಕೇಸ್ವರೆಗೂ ಹಗರಣಗಳು ಮಾಡಿ ಒಂದೇ ಒಂದು ಹಗರಣ ತೋರಿಸ್ಲಿಕ್ಕಾಗಲೇ 9 ವರ್ಷದ ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದಲ್ಲಿ ಅದು ಯಾವುದೋ ಒಂದು 4-5 ಹಗರಣಗಳು ಹಿಡ್ಕೊಂಡಿದ್ರಿ, ಪರವಾಗಿಲ್ಲ, ಓಕೆ, ತೊಂದರೆ ಇಲ್ಲ. ಜನ ತೀರ್ಪು ಕೊಟ್ಟಾಗಿದೆ, ನಾವು ಅದ್ರ ಬಗ್ಗೆ ಮಾತಾಡಲ್ಲ ಇವತ್ತು. ಆದರೆ ಸಮಸ್ಯೆ ಏನು ಅಂತಂದ್ರೆ, ನಿಮಗೆ ಅಪಾಪಿತನಕ್ಕೆ ಹತಾಶೆ ತನಕ್ಕೆ ಯಾರು ಬಿದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಏನೋ ಒಂದು ನಾವು ಸರ್ಕಾರ ಸ್ಥಾಪನೆ ನೋಡಿ, ಒಂದೇ ನಿಮಿಷ, ಕರ್ನಾಟಕದಲ್ಲಿ 83ರಿಂದ ಕಂಟಿನ್ಯೂಸ್ ಆಗಿ ಚುನಾವಣೆ ಬದಲಾವಣೆ ಆಗ್ತಿದೆ. ಅದಕ್ಕೆ ಒಂದು ಚುನಾವಣೆ ಗೆದ್ಬಿಟ್ಟಿದ ಕೂಡಲೇ ವಿರೋಧ ಪಕ್ಷಗಳಾದಂತಹ JDSನಾಗಲಿ ಬಿಜೆಪಿನಾಗಲಿ ನೀವು ಈ ರೀತಿಯ ನಡೆಸ್ಕೊಳ್ತಕ್ಕಂತಹದ್ದು, ಆಮೇಲೆ ಏಕವಚನದಲ್ಲಿ ಮಾತಾಡ್ತಕ್ಕಂತಹ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳು ಏಕವಚನ ನೋಡ್ರಿ, ಔದಾರ್ಯತೆ ಅನ್ನತಕ್ಕಂತಹದ್ದು ಪ್ರಜಾತಂತ್ರದಲ್ಲಿ ಯಾವ ರೀತಿ ಅನ್ನೋದನ್ನ, ಸಂವೇದನಾಶೀಲತೆ ಅನ್ನೋದನ್ನ ಮೋದಿಯವ್ರನ್ನ ನೋಡಿ ಕಲಿಬೇಕು. ರಾಜಕೀಯ ಘನತೆ ಬಗ್ಗೆ ಮಾತಾಡೋಣ. ಅವತ್ತು ಹೇಳಿರಂತೆ ಚರಣ್ ಗೌಡ್ರೆ 1 minute ಪ್ಲೀಸ್. ರಮೇಶ್ ಬಾಬು ಅವರು ಮಾತಾಡಬೇಕು ಪ್ಲೀಸ್. ಇಲ್ಲ ಸರ್, ಈಗ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಮೊದಲನೇ ಆಹಾರ ಸಚಿವರು ಏನ್ ಹೇಳಿದ್ರು ಮುನಿಯಪ್ಪನವರು, ಅಲ್ಲ ಅದು ಅವತ್ತಿನ ದಿನ ಇದೆಲ್ಲ ಚರ್ಚೆನೇ ಆಗಿಲ್ಲ. ಖಾತೆ ವಹಿಸ್ಕೊಂಡಂತ ಮರುದಿನವೇ ಸಭೆ ನಡೆಸಿ ನಮಗೆ ಕೇಂದ್ರ ಕೊಡ್ಲಿಲ್ಲ ಅಂದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಓಪನ್ ಮಾರ್ಕೆಟ್ ಹೋಗಿ ತರ್ತೀವಿ ಅಂತ ಅವ್ರು ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಅನುಭವ ಇತ್ತು. ಅವರು ಸುಮಾರು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಸಚಿವರಾಗಿ, ಕೇಂದ್ರ ಸರ್ಕಾರಗಳು. ಈಗ ನಾನು ಹೇಳೋದೇನು ಸರ್, ಜನತಾ ಸರ್ಕಾರಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅಲ್ಲಿ ಜನತಾ ಸರ್ಕಾರನೆಲ್ಲ ಚಿನ್ನದ ತೊಟ್ಲಿಗೆ ತೂಗ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಎಲ್ಲರೂ ಹಿಂಗೆ ಮಾಡಿರೋದು. ಕಾಂಗ್ರೆಸ್ ಏನೇನು ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇನ್ನೂ 1 hour ಇಟ್ಕೊಬೇಕಾಗತ್ತೆ. ವಿರೋಧ ಪಕ್ಷಗಳು ಆಡಳಿತ ನಡೆಸ್ತಂಥ ಟೈಮಲ್ಲಿ ಕಾಂಗ್ರೆಸ್ ಎಷ್ಟು ಸರ್ಕಾರಗಳು ತೆಗೆದಿದೆ, ಕಾಂಗ್ರೆಸ್ ಎಂತೆಂಥ ರೂಲ್ ಹೋಗಿದೆ, ಎಂತೆಂಥ ಎಷ್ಟು ಕಷ್ಟ ಕೊಟ್ಟಿದೆ ಅಂತ. ಆಮೇಲೆ ಅನ್ನಭಾಗ್ಯ ತಂದವರು ನೀವಲ್ಲ. ಅನ್ನಭಾಗ್ಯ 85ರಲ್ಲಿ ಅನ್ನಭಾಗ್ಯ ಕೊಟ್ಟಿದ್ದು ಜನತಾ ಸರ್ಕಾರ. ಅದನ್ನೇನೋ ₹1 ₹2 ಕಲೆಕ್ಟ್ ಮಾಡ್ತಿದ್ನ ನೀವು ಝೀರೋ ಮಾಡಿಬಿಟ್ಟು ನಾನು ಅನ್ನಭಾಗ್ಯ ಕೊಟ್ಟೆ ಅಂತ ಹೇಳಕ್ ಹೋಗ್ಬೇಡಿ. ಅವಾಗ ರಾಗಿನೂ ಕೊಡ್ತಾಯಿದ್ರು, ಅಕ್ಕಿನೂ ಕೊಡ್ತಾಯಿದ್ರು. ನಾನು ಕೇಂದ್ರ ಮತ್ತು ರಾಜ್ಯಕ್ಕೆ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ 100% ಕೇಂದ್ರ ಇದನ್ನ ತಗೋಬೇಕು. ಬಟ್ ಆಲ್ರೆಡಿ 5 kg ಕೊಡ್ತಾ ಇರೋದ್ರಿಂದ ಕೇಂದ್ರದ ಮೇಲೆ ಎಲ್ಲ ಜವಾಬ್ದಾರಿನೂ ಕೇಂದ್ರದ ಮೇಲೆ ಹಾಕ್ಬೇಡಿ. 5 kg ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದ ಮೇಲೆ ನಾವು ಕಾಸು ಕೊಡ್ತೀವಿ, ಕೊಡಿ. ಮತ್ತೆ ಇವ್ರು ಹೆಂಗಿದ್ರು ಅದಕ್ಕೆ ಸೇರಿಸ್ಬಿಟ್ಟು 10 kg ಕೊಡ್ತಾ ಇರೋದು. ಹೌದು, ಅದಕ್ಕೆ ಅಲ್ಲಲ್ಲ 5 kg ಕೊಡ್ತಾ ಇದೆ. ಈಗ ನೀವು ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ, ಕೇಂದ್ರ ಸರ್ಕಾರ ಕೊಡಲ್ಲ ಅಂತ ಅಂದ್ಬಿಟ್ರು, ಕೇಂದ್ರ ಸರ್ಕಾರ ಕೊಡಲ್ಲ ಅಂದ್ರೆ ಎಲ್ಲೋ 5 kgನೂ ಸೇರಿಸ್ಕೊಡಲ್ಲ ಅನ್ನೋ ಥರ ಬಂದ್ಬಿಟ್ಟಿದೆ ಅದು. ಕೇಂದ್ರ ಸರ್ಕಾರ ಫ್ರೀಯಾಗಿ 5 kg ಕೊಡ್ತಾ ಇದೆ. ಇನ್ನು 5 kgಗೆ ಇವ್ರು ಕಾಸು ಕೊಡ್ತೀನಿ ಅಂದ್ರೆ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಪ್ತಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾವು ಮಾಡಿದೀವಿ ಅಂತ ಹೇಳ್ತೀರಾ. 55 ವರ್ಷ ನಿಮ್ಗೆ ಅಧಿಕಾರ ಕೊಟ್ಟರು, ನಿಮಗೆ ಸಂವಿಧಾನ ರಚನೆ ಮಾಡೋಂಥ ಒಂದು ಇದು ಸಿಕ್ತು, ನಿಮಗೆ ಎಲ್ಲ ನಿಮಗೆ ಸಿಕ್ಬಿಡ್ತು. ಅದಕ್ಕೆ ನೀವು ಮಾಡಿದ ISRO ನೀವು ಮಾಡಿದ್ದು, ಅಥವಾ ನೀವು ಇದು ಅಟಾಮಿಕ್ ರಿಸರ್ಚ್ ನೀವು ಮಾಡಿದ್ದು ಅಂದ್ರೆ 55 ವರ್ಷ ನೀವೇ ರೂಲಿಂಗಲ್ಲಿ ಇದ್ರಲ್ಲ, ನೀವು ಅದು ಮಾಡಲಿಲ್ಲ ಅಂದ್ರೆ. ಹಾಗಾಗಿ ನೀವು ಅರ್ಲಿ ಬರ್ಡ್ಸ್, ನಿಮ್ಗೆಲ್ಲ ಆಪರ್ಚುನಿಟಿ ಸಿಕ್ತು. ಹಾಗಾಗಿ ನೀವು ಮಾಡಿದಿರ ಅಷ್ಟೇ. ಈ ದೇಶದ ಬದ್ಧತೆ ಇತ್ತು, ಮಾಡಿದಿರ, ಅದರಲ್ಲೇನು ಡಿಸ್ಪ್ಯೂಟ್ ಇಲ್ಲ ನಮಗೆ. ಕೇಂದ್ರ ಮತ್ತು ರಾಜ್ಯಕ್ಕೆ ಇವಾಗ 5 kg ಕೇಂದ್ರ ಕೊಡ್ತಾ ಇದೆ ಅಂದಮೇಲೆ ಇನ್ನು 5 kg ಕೇಂದ್ರದ ಹೆಸರು ಹೇಳ್ಕೊಂಡು ದಿನ ಎಳಿಬೇಡಿ. ಜವಾಬ್ದಾರಿ ಕೊಟ್ರೆ, ಕೇಂದ್ರ ಕೊಟ್ರೆ ತಗೊಳ್ಳಿ, ಅಥವಾ ಓಪನ್ ಮಾರ್ಕೆಟ್ ಅಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 56 ರೂಪಾಯಿಗೆ ಕೊಡಕ್ಕೆ ರೆಡಿ ಇದೆಯಲ್ಲ, ಯು ಪರ್ಚೇಸ್ ಫ್ರಮ್ 56 rupees. ಅದನ್ನ ಕೇಂದ್ರಕ್ಕೆ ಪಾಯಿಂಟ್ ಬರೋದು. ರಮೇಶ್ ಬಾಬು ಕಡೆ ಮಾತು ನಿಮ್ದು, ಲಾಸ್ಟ್ ವರ್ಡ್ ಟು ಯು.
ಸಚಿವರು ಖುದ್ದು ತಾವೇ ಬಂದು ಹೇಳ್ಬಿಟ್ರು. ಇನ್ನೂ ಅವತ್ತಿ ನಿರ್ಧಾರನೇ ಆಗಿರಲಿಲ್ಲ. ಮುನಿಯಪ್ಪ ಅವ್ರು ಅವತ್ತೇ ಬಂದು ಹೇಳಿದ್ರು, ನಮಗೆ ಬದ್ಧತೆ ಇದೆ, ನಾವು ಹೊರಗಡೆ ಯಾರು ಕೊಂಡ್ಕೊಂಬಂದು ಮಾಡ್ತೀವಿ. ಸೊ ಆ ಹಂತಕ್ಕೆ ಬಂದಿದ್ದೀರಿ. ಯಾಕೆ ಕೇಂದ್ರನ ದೂಷಿಸೋದು ಅಂದ್ರೆ ಕೇವಲ ರಾಜಕಾರಣಕ್ಕಾಗಿನಾ ಅನ್ನೋ ಪ್ರಶ್ನೆ ಅದೇ ಸೋಷಿಯಲ್ ಮೀಡಿಯಾನಲ್ಲಿ ಚರ್ಚೆ. ನಾವು ಕೇಂದ್ರ ಸರ್ಕಾರದ ನೀತಿಯನ್ನು ಜನಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಿಟ್ಟರೆ ಮುನಿಯಪ್ಪನವರು ಕರ್ನಾಟಕ ರಾಜ್ಯದ ಆಹಾರ ಸಚಿವರಾಗಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬದ್ಧರಾಗಿದ್ದೇವೆ. ಪಾಪ ನನ್ನ BJP ಮಿತ್ರರು ಎಷ್ಟು ಕಂಗೆಟ್ಟಿದ್ದಾರೆ ಅಂದರೆ ಅನ್ನಭಾಗ್ಯ ಚರ್ಚೆಗೂ ರಾಹುಲ್ ಗಾಂಧಿನ ಹೇಳ್ಕೊಂಬರ್ತಾರೆ. ರಾಹುಲ್ ಗಾಂಧಿ ಎಷ್ಟು ಹೇಳಿದ್ರೆ ಪಾಪ ನಿದ್ದೆನೇ ಬರಲ್ಲ ಅವ್ರಿಗೆ. ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇನ್ನು JDS ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಬಿಡಿ, ಯಾಕಂದರೆ ಅದು ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀನಿ. ಅವ್ರಿಗೆ ಹೇಳಿದ್ರೆ ನಾವು ಸೋತಿದ್ದೀವಿ, ನಮ್ಮ ಟೀಕೆ ಮಾಡ್ತೀವಿ ಅಂತಾರೆ. ಅದಿರಲಿ, ಪಾಪ ಅವ್ರನ್ನ ಸಲಹೆ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ. ಕೇಂದ್ರದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ನೋಡಿ, ಕೇಂದ್ರದಿಂದ as the state government of Karnataka, I am coming to the point. Yes sir, please. ಸನ್ಮಾನ್ಯ ಏನು ಮುನಿಯಪ್ಪನವ್ರು ಹೇಳಿದ್ರು ಅದಕ್ಕೆ ಈಗಲೂ ಬದ್ಧವಾಗಿದ್ದೇವೆ. ನಾವು ಕೊಟ್ಟಿರ್ತಕ್ಕಂಥ ಅಶ್ಯೂರೆನ್ಸ್ ಏನಿದೆ 10 kg ಅಕ್ಕಿ, ಅದನ್ನು ನಾವು ಕಮಿಟ್ಮೆಂಟ್ ಮಾಡೇ ಮಾಡ್ತೀವಿ. ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದಿಂದ ಪ್ರಪೋಸಲ್ ಹೋದ ನಂತರ ನೀವು ಕನ್ಸೆಂಟ್ ಕೊಟ್ಟು ಅಕ್ಕಿನ ನಾವು ಸಪ್ಲೈ ಮಾಡ್ತೀವಿ ಅಂತೇಳಿ 2 ದಿನದಲ್ಲಿ ನೀವು ಚೇಂಜ್ ಮಾಡಿದ್ರಿ. ಚೇಂಜ್ ಮಾಡಿದ್ದು ಏನಿದು 13/6/2023 ಡಿಸ್ಪೋಸಲ್ ಆಫ್ ವೀಟ್ ಅಂಡ್ ರೈಸ್ ಥ್ರೋ ಓಪನ್ ಮಾರ್ಕೆಟ್ ಅಂಡರ್ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಮಾರ್ಕೆಟ್ ಡೊಮೆಸ್ಟಿಕ್ 2023 ರಿಗಾರ್ಡಿಂಗ್. ಅಂದರೆ ನೀವು ನಮ್ಗೆ ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ತಂದಿದ್ದು. ನಾವು ಹೇಳ್ತಾ ಇರೋದು ನೀವು ಓಪನ್ ಮಾರ್ಕೆಟಲ್ಲಿ ಮಾಡ್ತೀರಾ. ಅವ್ರು ಹೇಳ್ತಾ ಇರೋದು ಅಶೋಕ್ ಅದಲ್ಲ. ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಏನಾದ್ರು ಅಂತಹ ಗಂಭೀರ ಪರಿಸ್ಥಿತಿ ಇದ್ದು ನೀವು ಸ್ಟಾಕ್ ಮಾಡ್ಕೊಳ್ಳೋದಾದ್ರೆ ಎಲ್ಲ ರಾಜ್ಯ ನಿಮಗೆ ಸಹಕಾರ ಕೊಡುತ್ತೆ. ಅದಲ್ಲ, ನೀವು ಸ್ಟಾಕ್ ಇಟ್ಕೊಂಡು ಓಪನ್ ಮಾರ್ಕೆಟಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದೀರಾ. ನಾವು ಹೇಳ್ತಾ ಇರೋದು ಓಪನ್ ಮಾರ್ಕೆಟ್ಗಿಂತ ಮುಂಚೆ ರಾಜ್ಯಗಳು ನಿಮ್ಗೆ ಆದ್ಯತೆ ಆಗಬೇಕು, ಜನ ನಿಮ್ಗೆ ಆದ್ಯತೆ ಆಗಬೇಕು. ನೀವೇನು ಓಪನ್ ಮಾರ್ಕೆಟಲ್ಲಿ ದಂಧೆ ಮಾಡೋಕೆ ಕೊಟ್ಟಿದ್ದೀರಾ, ವ್ಯಾಪಾರ ಮಾಡೋಕೆ ಕೊಟ್ಟಿದ್ದೀರಾ, ನಿಮ್ಮದು ವ್ಯಾಪಾರ ಮಾಡೋ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಜನಪರವಾಗಿರಬೇಕು. ನೀವೇನು ಇವತ್ತು ಕೇಂದ್ರದ ಫುಡ್ ಆ್ಯಕ್ಟ್ ಅಡಿನಲ್ಲಿ ನೀವು 36 ರೂಪಾಯಿಗೆ ನೀವು ಅಕ್ಕಿ ಕೊಡ್ತಾ ಇದ್ದೀರಾ, ಫ್ರೀಯಾಗಿ ಕೊಡ್ತಾ ಇಲ್ಲ, ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದೀರಾ. ಇದು ಸಬ್ಸಿಡಿ ಕೊಡೋಕ್ಕಾಗಲ್ವಾ? ನೀವು ರೇಟ್ ಫಿಕ್ಸ್ ಮಾಡಿ, ಸಪ್ಲೈ ಮಾಡಿ. ನಾವು ಕೇಳಿ ನೀವು ಅಕ್ಕಿ ನೀವು ಫ್ರೀಯಾಗಿ ಕೊಡಿ ಅಂತ ಕರ್ನಾಟಕ ನಿಮ್ಗೆ ಕೇಳೇ ಇಲ್ಲ. ನೀವು ಆ ಸಬ್ಸಿಡಿ ರೇಟಲ್ಲಿ ಕೊಡಿ, ಕೊಡೋಕ್ಕಾಗದಿದ್ರೆ ರೇಟ್ ಫಿಕ್ಸ್ ಮಾಡಿ ತಗೊಳ್ಳಿ ಅಂತೇಳಿ. ಓಪನ್ ಮಾರ್ಕೆಟ್ ಯಾರಿಗೆ ಮಾಡಿಕೊಟ್ಟಿದ್ದೀರಾ ನೀವು? ಸಾಮಾನ್ಯ ಮಾರುಕಟ್ಟೆಯಲ್ಲಿ ಲಭ್ಯತೆ ಇರಬಾರ್ದಾ? ನೋ, ಸಾಮಾನ್ಯ ಮಾರ್ಕೆಟಲ್ಲಿ ಲಭ್ಯತೆ ಇರಬೇಕು. ನಿಮ್ಮ ಆದ್ಯತೆ ಯಾರು? ಖಾಸಗಿಯವರ, ಸರ್ಕಾರನ, ಜನನ, ಬಂಡವಾಳಶಾಹಿಗಳ? ನೀವು ಓಪನ್ ಮಾರ್ಕೆಟ್ ಸಪ್ಲೈ ಅದಕ್ಕೆ ಜನ ಬೇರೆ ಇದ್ದಾರೆ. ನೀವು ಇದು ಕೇಂದ್ರ ಸರ್ಕಾರ ಆಗಿ ನೀವು ಈ ಓಪನ್ ಮಾರ್ಕೆಟಲ್ಲಿ ಏನು ಮಾಡ್ತೀರಾ ಅದ್ರ ಬದಲು ರಾಜ್ಯಗಳಿಗೆ ಸಪ್ಲೈ ಮಾಡಿ. ನೀವು UP ಕೊಡ್ತಿರೋ, ಗುಜರಾತ್ಗೆ ಕೊಡ್ತಿರೋ, ಕರ್ನಾಟಕಕ್ಕೆ ಕೊಡ್ತಿರೋ, ಇನ್ನೊಂದು ಕೊಡ್ತಿರೋ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದು ದರ ನಿಗದಿ ಮಾಡಿ. ಆದ್ಯತೆ ಅನ್ನೋದು ರಾಜ್ಯದ ಪ್ರತಿ ಎಸ್, ಫುಡ್ ಗ್ರೈನ್ ಸಪ್ಲೈ ಮಾಡಿ. ಫೆಡರಲ್ ಸಿಸ್ಟಮ್ ಇದು. ಫೆಡರಲ್ ಸಿಸ್ಟಮ್ ಅಲ್ಲಿ ನೀವು ಒಂದು ದರ ನಿಗದಿ ಮಾಡಿ ನೀವು ರಾಜ್ಯಕ್ಕೆ ಸಪ್ಲೈ ಮಾಡಿ. ನೀವು ಇದೇ 35 ರೂಪಾಯಿ ಸಬ್ಸಿಡಿ ದರದಲ್ಲಿ ಕೊಡಿ ಅಂತ ನಾವು ಒತ್ತಾಯ ಮಾಡಲ್ಲ. ನೀವು ಆಯ್ತು ಇದಕ್ಕಿಂತ 5 ರೂಪಾಯಿ kg ಜಾಸ್ತಿ ಮಾಡ್ತೀರಾ, ಇಲ್ಲ 10 ರೂಪಾಯಿ ಜಾಸ್ತಿ ಮಾಡ್ತೀರಾ, ವಾಟ್ ಎವರ್. ನೀವು ಕರ್ನಾಟಕ ಒಂದಕ್ಕೆ ಫಿಕ್ಸ್ ಮಾಡಲ್ಲ. ನೀವು ದೇಶದಲ್ಲಿ ಅಕ್ರಾಸ್ ದ ನೇಷನ್ ಯು ಆರ್ ಗೋಯಿಂಗ್ ಟು ಫಿಕ್ಸ್. ನೀವು ಒಂದು ದರ ಫಿಕ್ಸ್ ಮಾಡಿ, ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್, ಇನ್ ದ ಇಂಟ್ರೆಸ್ಟ್ ಆಫ್ ಫೆಡರಲ್ ಸಿಸ್ಟಮ್, ಇನ್ ದ ಇಂಟ್ರೆಸ್ಟ್ ಆಫ್ ಕಾಮನ್ ಪೀಪಲ್ ನೀವು ದರ ಫಿಕ್ಸ್ ಮಾಡಿ ಕೊಡಿ. ಕೊಡಲ್ಲ ಅಂತ ಯಾಕೆ ಕೇಳ್ತೀರಾ? ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ತೀನಿ. ಓಪನ್ ಮಾರ್ಕೆಟ್ ಅಲ್ಲಿ ಯಾರು ಪರ್ಚೇಸ್ ಮಾಡೋದು? ಈಗ ಓಪನ್ ಮಾರ್ಕೆಟ್ ಅಲ್ಲಿ ತಗೊಂಡು ನಾಳೆ ಪಾಕಿಸ್ತಾನಕ್ಕೆ ಕಳಿಸ್ತಾರೋ, ನೇಪಾಳಕ್ಕೆ ಕಳಿಸ್ತಾರೋ, ಬಾಂಗ್ಲಾದೇಶಕ್ಕೆ ಕಳಿಸ್ತಾರೋ ಯಾರಿಗೂ ಗೊತ್ತು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಕ್ಕೆ ಈ ಕೇಂದ್ರದ ಸ್ಟಾಕ್ ಇರ್ತಕ್ಕಂಥ ಅಕ್ಕಿ ಸಿಗಬೇಕು. ನೀವು ದರ ಫಿಕ್ಸ್ ಮಾಡಿ. ಸಬ್ಸಿಡಿಯಲ್ಲಿ ಕೊಡಲ್ಲ, ಈ ದರದಲ್ಲಿ ಕೊಡ್ತೀವಿ ಅಂತ ಹೇಳಿ ಕೊಡಲ್ಲ ಅಂತ ಯಾಕೆ ಕೇಳ್ತೀರಾ? ಅದನ್ನ ನಮ್ಮ ಪ್ರಶ್ನೆ ಇರೋಂಥದ್ದು. ಅಂದ್ರೆ ಐ ಮೀನ್ ಇದು ಓಪನ್ ಮಾರ್ಕೆಟ್ ಅಲ್ಲಿ ಖಾಸಗಿಯವರು ಕೊಡ್ತೀವಿ, ಬಿಡ್ ಮಾಡಕ್ ಬಿಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ತಪ್ಪು. ನೀವು ಕರ್ನಾಟಕದ ಅನ್ನಭಾಗ್ಯ ಯೋಜನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಕರ್ನಾಟಕ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇಡೀ ದೇಶದಲ್ಲಿ ಒಂದು ಸಿಸ್ಟಮ್ ತಂದು ನಾವು ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ತೀವಿ, ರಾಜ್ಯಗಳು ಕೊಡಲ್ಲ. ಅದನ್ನ ನಾವು ಮತ್ತೆ ನಮ್ಮ ವೀಕ್ಷಕರು ಕರ್ನಾಟಕದ ಜನತೆ ಎಷ್ಟು ಒಪ್ತಾರೆ ನನಗೆ ಗೊತ್ತಿಲ್ಲ. ಅಕ್ಕಿ ಬಗ್ಗೆ ಅಕ್ಕರೆ ಇರೋದಂತೂ ನಿಜ. ಅಶೋಕ್ ಗೌಡ್ರೆ ಕ್ಷಮಿಸಿ, ನನ್ನ ಹತ್ರ ಸಮಯನೇ ಇಲ್ಲ. ನಾಟ್ ಇವನ್ 10 seconds. ಐ ಆಮ್ ವೆರಿ ಸಾರಿ ಐ ಕಾಂಟ್. ಚರಣ್ ಗೌಡ್ರೆ ಧನ್ಯವಾದ. ಅಶೋಕ್ ಗೌಡ್ರೆ ಪ್ಲೀಸ್ ಡೋಂಟ್ ಮೈಂಡ್. ರಮೇಶ್ ಬಾಬು ಅವರೇ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.